ಸ್ಟಾರ್ ಸಿನಿಮಾದಲ್ಲಿ ಧ್ರುವನಾಗಿ ವಾಸುದೇವ್ ಅವರು ಬರ್ತಾ ಇದ್ದಾರೆ. ನಿಮ್ಗೆ ಇನ್ಸ್ಪೈರ್ ಆಗೋ ಒಬ್ಬ ಆಕ್ಟರ್ ಯಾರು? ಎಲ್ರು ದರ್ಶನ್ ಸರ್ ಇರ್ಬೋದು, ಹಾ. ನಮ್ ಶಿವಣ್ಣ ಅವ್ರು ಇರ್ಬೋದು, ಸುದೀಪ್ ಸರ್ ಇರ್ಬೋದು, ಯಶ್ ಅವ್ರು ಇರ್ಬೋದು, ಧ್ರುವ ಸರ್ಜಾ ಇರ್ಬೋದು, ಪ್ರತಿಯೊಬ್ರು ಇನ್ಸ್ಪೈರ್ ನನ್ಗೆ. ಹೊಸಬ್ರು ಕೂಡ ನನ್ಗೆ ಇನ್ಸ್ಪೈರ್ ಮಾಡ್ತಾರೆ. ಅವಮಾನಗಳು ಅಥವಾ ಸ್ಟ್ರಗಲ್ ಹೇಗೆ? ಸಿನಿಮಾ ಕಂಪ್ಲೀಟ್ಲಿ ಸ್ಟಾಪ್, ಡಿಪ್ರೆಷನ್ ಮೂಡಲ್ಲೇ ಇದ್ದೆ ನಾನು. ಆಗ ನನ್ನ ಕಾಪಾಡಿದ್ದು ನಮ್ಮ ರಾಘವೇಂದ್ರ ಸ್ವಾಮಿ. ಬ್ಯಾನರ್ ಕಟ್ಬೇಕಾದ್ರೆ 100 ಜನ ಇದ್ರು. ಆ ಬ್ಯಾನರ್ ಬಿಡ್ಬೇಕಾದ್ರೆ ನಾನು ಒಬ್ನೇ. ಏನ್ರಿ ಅವನು ಆತರ ಬೆಳೆದ್ಬಿಟ್ಟ ಅಂತಾರೆ. ಜೊತೆಲಿ ಇದ್ದವನ್ ಬೆಳಿತಾನೆ ಅಂತಂದ್ರೆ ಕಷ್ಟ. ಈ ಸಿನಿಮಾ ಒಪ್ಕೊಂಡ ನಂತರ ನಿಮ್ಗೊಂದಷ್ಟು ಆಕ್ಸಿಡೆಂಟ್ಗಳಾಗುತ್ತೆ. ಘಟನೆ ಆಯ್ತು, ಅದಾದ್ಮೇಲೆ ನನ್ನ ಕೆರಿಯರೇ ಮುಗೀತು. ನನ್ ಕತೆ ಇಷ್ಟೇ, ಮತ್ತೆ ನಾನು ಸಿನಿಮಾ ಮಾಡಕ್ ಆಗಲ್ವೇನೋ. ಪ್ರತಿಭೆ ಇರೋರು ಇನ್ನೊಂದು ಪ್ರತಿಭೆನ ಗುರುತಿಸಿದ್ರೇನೆ ಅವರಿಗೆ ತೂಕ ಹೆಚ್ಚಾಗೋದು. ಇಲ್ಲಿಗೆ ತಂದು ನಿಲ್ಸಿದ್ದಾರೆ. ಇದೆಲ್ಲ ಕ್ರೆಡಿಟ್ ಗೋಸ್ ಟು ಶರತ್ ಸರ್ ಅಂಡ್ ವಿಜಯ್ ಸರ್. ಫೆಬ್ರವರಿ 13 ಬರ್ತಾ ಇದೆ. ನಿಮ್ಮ ಕತೆ ಹೇಗಿದೆ? ಮಚ್ಚಿನ ಸೌಂಡಿನ ಜೊತೆಗೆ ಒಂದು ಮೆಸೇಜ್ ಇರುತ್ತೆ. ಎಲ್ಲ ನಿಮ್ ಕೈಯಲ್ಲೇ ಇದೆ, ಬಂದು ಸಿನಿಮಾ ನೋಡಿ ಅಂತ ನಾನು ಕೇಳ್ಕೊತೀನಿ. ಹಾಯ್, ಹಲೋ, ನಮಸ್ಕಾರ. ಯು ಅಂಡ್ ಮೀ ಸ್ಟುಡಿಯೋಗೆ ಸ್ವಾಗತ. ಇವತ್ತು ನಮ್ ಜೊತೆ ಹೊಸ ಪ್ರತಿಭೆಗಳನ್ನ ನಿಮಗ್ ಪರಿಚಯ ಮಾಡ್ತಕ್ಕಂತ ಒಂದು ಹೊಸ ಪ್ರಯತ್ನ ಮಾಡ್ತಾ ಇದ್ದೀನಿ. ಯಾಕೆಂದ್ರೆ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಹೊಸ ಪ್ರತಿಭೆಗಳಿಗೆ ಏನ್ ಕಡಿಮೆ ಇಲ್ಲ, ಆದ್ರೆ ಅವ್ರಿಗೆ ಒಂದು ಅವಕಾಶ ಇರ್ಬೋದು, ಅವ್ರಿಗೆ ಒಂದು ಸಕ್ಸಸ್ ಆಗಿ ಸಪೋರ್ಟ್ ಆಗಿ ನಿಂತ್ಕೊಳ್ಳೋರು ತುಂಬಾ ಕಡಿಮೆ ಆಗಿದ್ದಾರೆ. ಹೌದು, ಈಗ ಹೊಸ ಸಿನಿಮಾ ಸ್ಟಾರ್ ಸಿನಿಮಾದಲ್ಲಿ ಧ್ರುವನಾಗಿ ವಾಸುದೇವ್ ಅವರು ಬರ್ತಾ ಇದ್ದಾರೆ. ಒಂದು ಪ್ರಮುಖ ಪಾತ್ರದಲ್ಲಿ ಅವರು ನಟಿಸ್ತಾ ಇರೋದು, ಹಾಗೂ ಇವರು 10 ವರ್ಷದಿಂದ ಜರ್ನಲಿಸ್ಟ್ ಆಗಿ ಒಂದು ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಹೌದು, ಅವರ ಏನು ಜೀವನದ ಜರ್ನಿ ಹೇಗಿತ್ತು, ಒಂದು ಸಿನಿಮಾ ರಂಗದಲ್ಲಿ ಅವರ ಏನು ಆಸಕ್ತಿಯ ಆಸೆಗಳು ಹೇಗಿದ್ದು, ಕನಸು ಹೇಗಿದ್ದು ಅಂತ ತಿಳ್ಕೊಳ್ಳೋಣ ಬನ್ನಿ. ನಮ್ಮೊಟ್ಟಿಗೆ ವಾಸುದೇವ್ ಅವರು ಇದ್ದಾರೆ. ವೆಲ್ಕಮ್ ಟು ಅವರ್ ಶೋ. ಥ್ಯಾಂಕ್ ಯು. ಎಲ್ಲಾ ಕನ್ನಡ ಕಲಾ ರಸಿಕರಿಗೂ ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಏನು ಸಿನಿಮಾ ಜರ್ನಿ ಹಾಗೂ ಜರ್ನಲಿಸ್ಟ್ ಆಗಿ ಜರ್ನಿಯನ್ನ ಒಂದಷ್ಟು ತಿಳ್ಕೊಳ್ಳೋಣ ಅಂತ ಕುತೂಹಲವಾಗಿ ಕಾಯ್ತಾ ಇದ್ದೀನಿ. ಯಾಕೆ ಅಂತಂದ್ರೆ ಜರ್ನಲಿಸ್ಟ್ ಆಗಿನೂ ಕೂಡ ಕಲಾವಿದನಾಗಬಹುದು, ಕಲಾವಿದನಿಗೆ ಎಷ್ಟು ತೊಂದರೆಗಳಿರುತ್ತೆ, ಪ್ರತಿಯೊಂದು ನಿಮ್ಮಿಂದ ತಿಳ್ಕೊಬೇಕು ಅಂತ ಕಾತುರತೆಯಿಂದ ಕಾಯ್ತಾ ಇದ್ದೀನಿ. ಹೇಳಿ, ಹೇಗಿದೆ ನಿಮ್ ಲೈಫ್? ಮೊದ್ಲಿಗೆ ಕೆಲವು ಜನ ನನ್ನ ನೋಡಿರ್ತೀರಾ ಮೀಡಿಯಾದಲ್ಲಿ. ನಾನು ಒಂದು ಸುಮಾರು 10 ವರ್ಷಗಳಿಂದ ಜರ್ನಲಿಸ್ಟ್ ಆಗಿ ಕೆಲಸ ಮಾಡ್ಕೊಂಡೇ ಬಂದಿದ್ದೀನಿ. ಆಗ್ಲಿಂದನೂ ಸಿನಿಮಾ ಕನ್ಸೊಂದು ಇತ್ತು, ಸಿನಿಮಾ ಮಾಡ್ಲೇಬೇಕಿತ್ತು, ಸಿನಿಮಾ ಮಾಡೋ ಒಂದು ಹಂಬಲ ಆವಾಗಿಂದ ಇತ್ತು. ಈಗ ಪ್ರೆಸೆಂಟ್ ಏನಪ್ಪಾ ಅಂತಂದ್ರೆ ನಾವು ನೀವು ಭೇಟಿ ಆಗಿರೋ ಕಾರಣ ಏನಾಗಿದೆ ಅಂದ್ರೆ, ಸ್ಟಾರ್ ಅನ್ನೋ ಸಿನಿಮಾ ಒಂದು ರಿಲೀಸ್ ಆಗ್ತಾ ಇದೆ. ಇದೇ ತಿಂಗಳು 13ನೇ ತಾರೀಕು. ಹೀರೋ ಶರತ್ ಪ್ರಕಾಶ್ ಅನ್ಬಿಟ್ಟು ಅವರೇ ಸಿನಿಮಾದ ಪ್ರೊಡ್ಯೂಸರ್ ಕೂಡ ಆಗಿದ್ದಾರೆ. ಅವ್ರು ನಟನೆ ಮಾಡಿ ಅವರೇ ಕಂಪ್ಲೀಟ್ ಅವ್ರು ಮಾಡಿದ್ದಾರೆ. ಆ ಸಿನಿಮಾದಲ್ಲಿ ನಾನೊಂದು ಪ್ರಮುಖ ಪಾತ್ರದಲ್ಲಿ ಕಾಣಿಸ್ಕೊಳ್ತಾ ಇದ್ದೀನಿ. ಧ್ರುವ ಅನ್ನೋ ಒಂದು ಕ್ಯಾರೆಕ್ಟರ್ ನಲ್ಲಿ ನಾನು ಕಾಣಿಸ್ಕೊಳ್ತಾ ಇದ್ದೀನಿ. ಅದು ವಿಶೇಷ, ಯಾಕಂದ್ರೆ ಇದು ಪಕ್ಕಾ ಬೆಂಗಳೂರು ರೌಡಿಸಂ ಸಿನಿಮಾ. ನಾನು ಹುಟ್ಟಿ ಬೆಳೆದಿದ್ದಲ್ಲ ಬ್ಯಾಂಗ್ಳೂರೇ. ಸೊ ಅಲ್ಲಿಂದ ಬ್ಯಾಂಗ್ಳೂರ್ ಸಿನಿಮಾ ಇಂದ ಈ ಅಂಡರ್ ವರ್ಲ್ಡ್ ನ ತೋರಿಸ್ಬೇಕು ಅನ್ನೋ ಒಂದು ಆಸೆಯಿಂದ ಈ ಸಿನಿಮಾನ ತಗೊಂಡ್ ಬಂದಿದ್ದೀವಿ. ಇಲ್ಲ, ಖಂಡಿತ ಒಬ್ಬ ಕಲಾವಿದನಾಗಿ ಏನು ಮುಂದೆ ಒಂದ್ ಹೆಜ್ಜೆ ಇಡ್ಬೇಕು ಅಂತಂದ್ರೆ ಮುಂದೆ 1000 ಮೈಲುಗಳೇ ಮುಂದೆ ಇರುತ್ತೆ. ಯಾಕಂದ್ರೆ ಅಷ್ಟು ಸುಲಭವಾಗಿರಲ್ಲ. ಜರ್ನಲಿಸ್ಟ್ ಆಗಿ ನಿಮ್ಮ ಏನು ಒಂದು ಜರ್ನಿ ಸ್ಟಾರ್ಟ್ ಆಗಿದ್ದು ಹೇಗೆ ಕಲಾವಿದನ್ ಕಡೆ ವಾಲ್ತು? 2017 ಆಸುಪಾಸ್ನಲ್ಲಿ ಡಿಗ್ರಿ ಮುಗಿಯುತ್ತೆ. ಡಿಗ್ರಿ ಆದ್ಮೇಲೆ ಏನಾಗುತ್ತೆ, ಸ್ವಲ್ಪ ಅಲ್ಲಿ ತನಕ ಶಾರ್ಟ್ ಫಿಲ್ಮ್ ಗಳು ಮಾಡ್ಕೊಂಡು ಓಡಾಡ್ತಾ ಇರ್ತೀನಿ. ಸಿನಿಮಾದಲ್ಲಿ ಗೆಲ್ಬೇಕು ಅನ್ನೋ ಆಸೆ ಇರುತ್ತೆ. ಅಲ್ಲಿ ನಮ್ಗೇನು ಗೊತ್ತಿಲ್ಲ, ಏನ್ ಮಾಡ್ಬೇಕು ಅಂತ ಗೊತ್ತಿಲ್ಲ. ಬೆಂಗಳೂರಲ್ಲೇ ಹುಟ್ಟಿ ಬೆಳೆದಿದೀವಿ, ಹೌದು, ಬಟ್ ಯಾರು ನಮ್ಗೆ ಗುರುಗಳಿರ್ಲಿಲ್ಲ. ಈ ರೂಟಲ್ಲಿ ಹೋದ್ರೆ ಹಿಂಗಾಗುತ್ತೆ, ಆ ರೂಟಲ್ಲಿ ಹೋದ್ರೆ ಹಿಂಗಾಗುತ್ತೆ ಅನ್ನೋದು ನಮ್ಗೆ ಗೊತ್ತಿರ್ಲಿಲ್ಲ. ಸಿನಿಮಾ ಮಾಡ್ಬೇಕು ಅಂತ ನಾನು ಹೀರೋ ಆಗ್ಬೇಕು. ನೋಡಿದವರೆಲ್ಲ ನೀನ್ ಚೆನ್ನಾಗಿದೆ, ನೀನ್ ಯಾಕೆ ಹೀರೋ ಆಗ್ಬಾರ್ದು, ಹೀರೋ ಮಗ ನೀನು, ಹೀರೋ ಮಗ ಅಂತ ಹೇಳ್ತಾ ಇದ್ರು. ಇನ್ ಕೆಲವ್ರಿಗೆ ಕಿಂಡಲ್ ಆಗೇ ಹೇಳ್ತಾ ಇದ್ರು, ಹೀರೋ ಆಗ್ಬಿಡು ಹಂಗೆ ಹಿಂಗೆ ಅಂತ. ಸೊ ನಾನೇನ್ ಮಾಡಿದೆ, ಒಂದು ಸಿನಿಮಾ ಟೀಮ್ ನಮ್ದೇ ಇತ್ತು. ಈಗ ನಮ್ಮ ವಿಜಯ್ ಸೂರ್ಯ ಡೈರೆಕ್ಟರ್ ಸರ್ ಏನಿದ್ದಾರೆ, ಆ ಟೀಮಲ್ಲಿ ಅವ್ರ ಜೊತೆ ಕೆಲಸ ಮಾಡೋದು, ಶಾರ್ಟ್ ಫಿಲ್ಮ್ ಗಳನ್ನ ಮಾಡ್ಕೊಂಡು ಓಡಾಡ್ತಾ ಇದ್ದೆ. ಸಿನಿಮಾ ಅನೌನ್ಸ್ ಆಗುತ್ತೆ, ಅಲ್ಲಿ ಕಟೌಟ್ ಎಲ್ಲ ಬೀಳುತ್ತೆ, ಮನೇಲೂ ಕೂಡ ಖುಷಿ ಪಡ್ತಾರೆ. ನಾನು ಕೂಡ ಎಲ್ಲಾ ಕಡೆ ಹೋದ್ ಕಡೆ ಎಲ್ಲ ಒಂದು 20 ಜನ ಹಿಂದೆಗಡೆ ಇರ್ತಾರೆ. ಎಲ್ಲಾ ಫಂಕ್ಷನ್ ಗಳು ಕಾಲ್ ಮಾಡ್ತಾರೆ, ಫುಲ್ ಝೂಮ್ ಅಲ್ಲಿ ನಾನ್ ಹೀರೋ ಆಗ್ಬಿಟ್ಟೆ ಗುರು, ನೆಕ್ಸ್ಟ್ ಅಪ್ಕಮಿಂಗ್ ಸ್ಟಾರ್ಸ್ ಅಂತ ಒಂದ್ ಮೈಂಡ್ ಬಂದ್ಬಿಡುತ್ತೆ. ಬಿಡು ನಾವು ಸ್ಟಾರ್ ಆಗ್ಬಿಡ್ತೀವಿ, ಏನೋ ಗೊತ್ತಿಲ್ಲದೆ ಕಾಲಿಟ್ಬಿಟ್ಟಿದ್ದೆ ಇಂಡಸ್ಟ್ರಿಗೆ. ಆಕ್ಟಿಂಗ್ ಗೊತ್ತಿಲ್ದೇನೆ ಆಕ್ಟಿಂಗ್ ಅಂತ ಆಕ್ಟಿಂಗ್ ಚಿಕ್ಕ ವಯಸ್ಸಿಂದ ಟ್ರೈನಿಂಗ್ ಮಾಡೋದಾಗ್ಲಿ, ಇದೆಲ್ಲ ನೋಡ್ಕೊಂಡು ಬೆಳೆದಿರೋದಾಗ್ಲಿ, ಎಲ್ಲಾ ಸೂಪರ್ ಸ್ಟಾರ್ ಗಳು ಇಷ್ಟ ನೋಡ್ಕೊಂಡು ಬೆಳೆದಿದ್ದೆ. ಬಟ್ ಏನ್ ಮಾಡ್ಬೇಕು ಅಂತ ಗೊತ್ತಿರ್ಲಿಲ್ಲ. ಈ ಸಿನಿಮಾ ಮಾಡಿದ್ಮೇಲೆ ಪ್ರೊಡಕ್ಷನ್, ಪ್ರೀ ಪ್ರೊಡಕ್ಷನ್, ಈ ತರದ ಕೆಲಸಗಳು ಏನೂ ಗೊತ್ತಿಲ್ಲ. ಮುಹೂರ್ತಕ್ಕೆ ಕರೆದ್ರು, ರೆಡಿ ಆಗೋದೆ, ಸ್ಟಾರ್ ಅಂತ ಅನ್ಸಿದ್ರು, ಮನೆ ಹತ್ರ ಕಟೌಟ್ ಬಿತ್ತು, ಆಚೆ ಬಂದ್ರೆ ಜನ ಎಲ್ಲಾ ಮಾತಾಡ್ಸೋದು ನೋಡೋದು ಮಾಡ್ತಾ ಇದ್ರು. ಸೊ ಇದೇನಾಯ್ತು, ನನಗೆ ತಲೆಗೆ ಹತ್ಬಿಡ್ತು. ಸೊ ಆಮೇಲೆ ಏನಾಯ್ತು, ಪ್ರೊಡ್ಯೂಸರ್ ಸಮಸ್ಯೆಯಿಂದ ನಮ್ಗೆ ಸಿನಿಮಾ ಸ್ಟಾಪ್ ಆಗೋಯ್ತು. ಪ್ರೊಡಕ್ಷನ್ ಮಾಡೋದಕ್ಕೆ ಎಲ್ಲ ನಮ್ಮ ತಂದೆಯವರೇ ದುಡ್ಡು ಕೊಟ್ಟಿದ್ದು. ನಮ್ಮ ತಂದೆ ನಾನು ನೆನ್ಸ್ಕೊಳ್ಳೇಬೇಕು. ಯಾವುದೇ ಮಕ್ಕಳು ಸಿನಿಮಾಗೆ ಹೋಗ್ತೀವಿ ಅಂತಂದ್ರೆ ಬೇಡ ಅಪ್ಪ ನೋಡ್ಕೊಂಡು ಹೋಗು ಅಂತ ಹೇಳ್ಬೋದು. ಬಟ್ ನಮ್ಮ ತಂದೆ ಯಾವತ್ತೂ ಅದನ್ನ ಮಾಡ್ಲಿಲ್ಲ. ಇವತ್ತವರೆಗೂ ಸಿನಿಮಾದಲ್ಲಿ ಮಾಡ್ತೀಯಾ ಮಾಡು, ನೀನ್ ಮಾರ್ಕ್ಸ್ ತಗೊಂಡಿಲ್ವಾ ನಾನು ಕೇಳಲ್ಲ, ನೀನ್ ಏನ್ ಮಾಡ್ತಿದ್ಯಾ ಅದನ್ನ ಮಾಡು ಅಂತ ಅವರು ಸಪೋರ್ಟ್ ಮಾಡಿದ್ರು. ತಂದೆ ಸಿಗೋದು ತುಂಬಾ ಅಪರೂಪ. ಹೌದು, ದುಡ್ಡೆಲ್ಲ ಕೊಟ್ರು. ಆಯ್ತು, ಪ್ರೊಡಕ್ಷನ್ ಆಯ್ತು, ಸಿನಿಮಾ ರೆಡಿ ಆಗ್ತಾ ಇದೆ, ಶೂಟಿಂಗ್ ಎಲ್ಲ ಮಾಡಿದ್ವಿ ಒಂದ್ 4 ದಿನ. ಇದಕ್ಕೆ ಸಡನ್ ಆಗಿ ಒಂದಿನ ಸ್ಟಾಪ್ ಆಗೋಯ್ತು. ಸಡನ್ಲಿ ನಿಂತೋಗ್ಬಿಡ್ತು. ಏನು ಇಲ್ಲ, ಶೂಟಿಂಗ್ ನಡೀತಾ ಇತ್ತು. ಡೈರೆಕ್ಟರ್ ಕೇಳಿದೆ, ಏನ್ ಸರ್ ಸಿನಿಮಾ ಶೂಟಿಂಗ್ ಆಗ್ತಾ ಇದೆ, ನಿಂತೋಯ್ತಲ್ಲ ಇದಕ್ಕಿದ್ದಂಗೆ ಅಂತ. ಇಲ್ಲ, ಸಿನಿಮಾ ಸ್ಟಾಪ್ ಆಗಿದೆ, ಮತ್ತೆ ನಾನು ಹೇಳ್ತೀನಿ ಅಂತ.
ಹಂಗೆ ನಂಗೆ ಆ ಕೆಲಸನೂ ಇರ್ಲಿಲ್ಲ. ಮೀಡಿಯಾ ಫೀಲ್ಡ್ ಅಲ್ಲೂ ನಾನು ಏನು ಮೀಡಿಯಾಗೆ ಬರಬೇಕು ಅನ್ನೋ ಕನ್ಸು ಕೂಡ ನನ್ಗಿರ್ಲಿಲ್ಲ. ನಾನು ಓದಿದ್ದು BCom, ಜರ್ನಲಿಸಂ ನಾನು ಮಾಡಿಲ್ಲ. ಹುಟ್ಟಿ ಬೆಳೆದಿದ್ದೆಲ್ಲ ಬ್ಯಾಂಗ್ಳೂರು, ಗಿರಿನಗರ, ನಾನು ಇಲ್ಲೇ ಇರೋದು ಶ್ರೀನಿವಾಸ ನಗರದಲ್ಲಿ. ಸೊ ಈ ಸುತ್ತಮುತ್ತ ನೀವೇನ್ ನೋಡ್ತಾ ಇದ್ರೆ ನಮ್ಮ ಮಟ್ವಾಸ್ ಲೋಕಲ್ ಹುಡುಗ, ಪಕ್ಕ ಬ್ಯಾಂಗ್ಳೂರ್ ಲೋಕಲ್ ಹುಡುಗ. ನಾವು ಬ್ಯಾಂಗ್ಳೂರಲ್ಲೇ ಹುಟ್ಟಿ ಬೆಳೆದಿದ್ದು. ಸೊ ಅಲ್ಲಿಂದ ಏನಾಗ ಸಿನಿಮಾ ಸ್ವಲ್ಪ ದಿನ ಆದ್ಮೇಲೆ ನಾನು ನಡೆಯುತ್ತೆ ಫಂಕ್ಷನ್ ಗಳಿಗೆಲ್ಲ ಅಟೆಂಡ್ ಮಾಡೋದು, ಮುಂದೆ ಹೋಗೋದು, ಹಾರ ಹಾಕೋರು, ಖುಷಿ ಪಡೋರು. ನನ್ಗೆ ಆಗ್ಲೂ ಒಂಥರ ಬಿಡಪ್ಪ ಬರುತ್ತೆ ಸಿನಿಮಾ ನಿಂತಿದೆ ಅಂತ ನನಗೆ ಗೊತ್ತಿತ್ತು, ಜನಗಳಿಗೆ ಗೊತ್ತಿರ್ಲಿಲ್ಲ. ಅಲ್ಲಿಂದ ಒಬ್ಬೊಬ್ಬರೇ ಕೇಳಕ್ ಶುರು ಮಾಡಿದ್ರು, ಸಿನಿಮಾ ಶೂಟಿಂಗ್ ಏನಾಯ್ತು, ಸಿನಿಮಾ ಶೂಟಿಂಗ್ಸ್ ಏನಾಯ್ತು. ನಾನಿಲ್ಲ, ಸ್ವಲ್ಪ ತಡ ಆಗಿದೆ ಅಂತ 3 ತಿಂಗಳಾಗೋಯ್ತು. 3 ತಿಂಗಳಾದ್ಮೇಲೆ ನಮ್ಮ ತಂದೆನೂ ಕರೆದ್ರು, ಏನಾಗ್ತಾ ಇದೆ ನಿನ್ ಜೀವನಕ್ಕೆ ಏನ್ ಮಾಡ್ಕೊಂಡಿದ್ಯಾ? ನಾನು ಇರೋದಾನೆ ಬಿಡು, ದುಡ್ಡು ಬರುತ್ತೆ. ನನಗೆ ಗೊತ್ತಿಲ್ಲ ದುಡಿಬೇಕು ದುಡ್ಡು ಅಂತ. ಮನೇಲಿ ಕೊಡ್ತಾ ಇದ್ರು, ಸಿನಿಮಾ ಶೂಟಿಂಗ್ಗೆ ವ್ಯವಸ್ಥೆ ಆಗ್ತಿತ್ತು, ಫ್ರೆಂಡ್ಸ್ ಎಲ್ಲ ಸುತ್ತಮುತ್ತ ಇದ್ರು. ಸಡನ್ ಆಗಿ ಸಿನಿಮಾ ಸ್ಟಾಪ್ ಆಗೋದಾಗ ಕಂಪ್ಲೀಟ್ ನಾನು ಡಿಪ್ರೆಷನ್ ಮೂಡ್ಗೆ ಹೋಗ್ಬಿಟ್ಟೆ. ಆಚೆ ಬಂದ್ರೆ ಸಿನಿಮಾ ಎಲ್ಲಿ ಏನಂತ ಕೇಳ್ತಾರೆ. ಸೊ ಅದರಿಂದ ನನಗೆ ಹೊರಬರಕ್ ತುಂಬಾ ಟೈಮ್ ತಗೊಂಡೆ. ಸಿನಿಮಾ ಕಂಪ್ಲೀಟ್ಲಿ ಸ್ಟಾಪ್, ಡಿಪ್ರೆಷನ್ ಮೂಡಲ್ಲೇ ಇದ್ದೆ ನಾನು. ಆಗ ನನ್ನ ಕಾಪಾಡಿದ್ದು ನಮ್ಮ ರಾಘವೇಂದ್ರ ಸ್ವಾಮಿಗಳು. ಮಂತ್ರಾಲಯಕ್ಕೆ ಹೋದೆ, ನಮ್ಮ ಮನೆ ಕಟ್ಟಿರೋ ಬ್ಯಾನರ್ ಕಟ್ಬೇಕಾದ್ರೆ 100 ಜನ ಇದ್ರು. ಆ ಬ್ಯಾನರ್ ಬಿಚ್ಬೇಕಾದ್ರೆ ನಾನು ಒಬ್ನೇ, ನಾನೇ ನನ್ನ ಕೈಯಲ್ಲಿ ಹತ್ತದೆ ಬಿಚ್ಚಿದೆ. ನಮ್ಮ ತಂದೆ ನಿಂತಿದ್ರು, ತೆಗಿ ಇವತ್ತು ಹೋದ್ರೆ ಏನಂತೆ, ನಿನ್ ಮುಂದೆ ಇನ್ನೊಂದಿನ ಹಾಕಿಸ್ಕೊಳ್ಳೋದ್ ಕಾಲ ಬರುತ್ತೆ, ಆಗ್ ಮಾಡೋಣ, ಈಗ ನೀನೇನು ಮಾಡ್ತಲ್ಲ ತೆಗಿ ಅಂತ ತೆಗಿಸ್ಬಿಟ್ರು. ಅವತ್ ನಾನು ಒಬ್ನೇ ಆ ಬ್ಯಾನರ್ನ ಕೆಳಗಡೆ ಬಿಚ್ಚಿ ಅದನ್ನ ಉಂಡೆ ಮಾಡಿ ಸೈಡ್ಗೆ ಇನ್ನೂ ಇಟ್ಕೊಂಡಿದ್ದೀನಿ ಆ ಬ್ಯಾನರ್ನ. ಆ ಕಟ್ಔಟ್ಸ್ ಬ್ಯಾನರ್ ಎಲ್ಲ ನನ್ನ ರೂಮಲ್ಲಿ ಇನ್ನೂ ಹಾಗೆ ಇದೆ. ಸೊ ಆ ಸಿನಿಮಾ ನಿಂತ್ಮೇಲೆ ಮಂತ್ರಾಲಯಕ್ಕೆ ಸೀದಾ ಹೊರಟೆ. ನಮ್ ಗುರುಗಳನ್ನ ಕೇಳ್ಕೊಂಡೆ, ಏನೋ ತಪ್ಪಾಗಿರ್ಬೋದು ನನ್ನ ಕಡೆಯಿಂದ, ಅಥವಾ ನಾನು ಇನ್ನೂ ಕಲೀಲಿ ಅಂತ ಅವಕಾಶ ಕೊಟ್ಟಿರ್ಬೋದು ದೇವ್ರು, ಗೊತ್ತಿಲ್ಲ ಅಲ್ಲ. ಭಗವಂತ ಕೆಲವೊಂದ್ಸಲ ಸೈನ್ಗಳನ್ನ ಕೊಡ್ತಾ ಇರ್ತಾನೆ, ನಾನು ಇನ್ನೂ ಕಲಿಬೇಕು ಅಂತ. ನಾನಿದ್ದೀನಿ, ರಾಯರಿದ್ದಾರೆ ಅಂದ್ರೆ ನಾನು ಈಗೋ ಇತ್ತಲ್ಲ, ಅದನ್ನು ಹರ್ಟ್ ನನಗೆ ತುಂಬಾ ಆಯ್ತು. ಭಗವಂತ ಬುದ್ಧಿ ಕಲ್ಸಕ್ಕೆ ನನ್ಗೆ ಈ ತರ ಮಾಡ್ದ ಅಂತ ನಂಗೆ ಒಂದು ಅನಿಸ್ತು. ಅವಕಾಶ. ಸೋಲೆ ಗೆಲುವಿನ ಮೆಟ್ಲು ಅಂತ. ಹೌದು, ಆ ಸೋಲಿಂದಲೇ ನಿಮ್ಗೊಂದು ಸಕ್ಸಸ್ ಸಿಗ್ಲಿ ಅಂತ ಹೌದು, ನಾನು ಭಾವಿಸ್ತೀನಿ. ಥ್ಯಾಂಕ್ ಯು ಸೊ ಮಚ್. ಯಾಕೆಂದ್ರೆ ನಿಮ್ಮ ಡಿಪ್ರೆಷನ್ ಜರ್ನಿಯಲ್ಲಿ ನಿಮ್ಮ ತಂದೆ ನಿಮಗೆ ಸಪೋರ್ಟ್ ಆಗಿ 100% ನಮ್ಮ ತಂದೆ ತಾಯಿ ಇಬ್ರು ಕೂಡ ನಮ್ಮ ಫ್ಯಾಮಿಲಿನ ನನಗೆ ಬ್ಯಾಕ್ ಬೋನ್ ಆಗಿ ನಿಂತ್ಕೊಂಡಿದ್ದು. ಇವತ್ತವರೆಗೂ ನಾನು ಏನಾದ್ರು ಇದೀನಿ, ಇನ್ನು ನನ್ಗೇನೋ ಸಿನಿಮಾ ಮಾಡ್ತಿದೀನಿ ಅಥವಾ ರಿಲೀಸ್ ರೆಡಿ ಆಗಿರೋ ಸಿನಿಮಾಗೂ ಅಷ್ಟೇ ಸಪೋರ್ಟ್ ಕೊಟ್ಟಿದ್ದಾರೆ. ಅದಕ್ಕೆ ಬ್ಯಾಕ್ ಬೋನ್ ನಮ್ಮ ತಂದೆ ತಾಯಿ, ನನ್ನ ಫ್ರೆಂಡ್ಸ್. ಆದಷ್ಟು ಒಳ್ಳೇದಾಗ್ಲಿ. ಅದಷ್ಟೇ ಅಲ್ದನೆ ನೀವು ಏನೋ ಪತ್ರಕರ್ತರಾಗಿ ಮುಂದುವರೆದ್ರಿ ಅಂದ್ರಿ. ಹೌದು. ಹೇಗಿತ್ತು ಪತ್ರಕರ್ತರ ಜರ್ನಿ? ಇದನ್ನ ಸಿನಿಮಾ ಅನ್ನೋದು ಆ ಕನ್ಸನ್ನ ಬಿಟ್ಟು ಪತ್ರಕರ್ತನಾಗಿ ಮುಂದುವರಿಬೇಕು ಅಂತ ಯಾಕೆ ಅನ್ನಿಸ್ಲಿಲ್ಲ? ಸಿನಿಮಾದಲ್ಲಿ ಏನಾದ್ರು ಮಾಡ್ಬೇಕು ಅನ್ನೋ ಛಲ ಇತ್ತು, ಮನ್ಸಲ್ಲಿ ಹಠ ಇತ್ತು. ಎಲ್ಲಾ ರೇಕ್ಸೋರು, ಏನೋ ಸಿನಿಮಾ ಹೀರೋ ಅಂತೀಯ, ಇಲ್ಲೋ ಯಾವ್ದೋ ಮೀಡಿಯಾದಲ್ಲಿ ಏನೋ ಕೆಲಸ ಮಾಡ್ತೀಯ ಅಂತ. ಆ ಮೀಡಿಯಾದಲ್ಲೂ ಏನೆಲ್ಲ ಕಲಿಬಹುದು ಅದನ್ನೆಲ್ಲ ಕಲ್ತ್ಕೊಂಡು ಇವತ್ತು ನಾನು 10 ವರ್ಷ ಸಂಪೂರ್ಣ ಮಾಡಿದೀನಿ ನಾನು ಮೀಡಿಯಾ ಫೀಲ್ಡ್ ಅಲ್ಲಿ. ಅನುಭವಿಸಿದ ಅವಮಾನಗಳು ಅಥವಾ ಸ್ಟ್ರಗಲ್ ಹೇಗಿತ್ತು? ಇರುತ್ತೆ. ಏನಾಗುತ್ತೆ ನಮ್ಮ ಜನಕ್ಕೆ ಹೆಂಗೆ ಅಂತಂದ್ರೆ, ನಾವು ಬೆಳೆದ್ರೆ ಖುಷಿ, 3ನೇ ವ್ಯಕ್ತಿ ಬೆಳೆದ್ರೆ ಖುಷಿ ಆಗುತ್ತೆ. ಅವ್ನು ಹಂಗ್ ಕಷ್ಟಪಟ್ಟ ಹಿಂಗ್ ಕಷ್ಟಪಟ್ಟ, ಏನ್ರಿ ಅವನು ಆತರ ಬೆಳೆದ್ಬಿಟ್ಟ ಅಂತಾರೆ. ಜೊತೆಲಿ ಇದ್ದವನ್ ಬೆಳಿತಾನೆ ಅಂತಂದ್ರೆ ಕಷ್ಟ. ಸಪೋರ್ಟ್ ಮಾಡಲ್ಲ, ಏನಾರ ಹೆಲ್ಪ್ ಕೇಳಕ್ ಹೋದ್ರೆ ಯಾರು ಮಾಡಲ್ಲ. ಬಟ್ ನಂದ್ ಹಂಗಾಗ್ಲಿಲ್ಲ. ನಮ್ ಫ್ರೆಂಡ್ಸ್ ಎಲ್ಲ ನನ್ ಜೊತೆ ನಿಂತ್ಕೊಂಡ್ರು, ನನ್ ಫ್ರೆಂಡ್ಸ್ ಎಲ್ಲ ನಂಗೆ ಸಪೋರ್ಟ್ ಮಾಡಿದ್ರು. ಇಲ್ಲ ಮಾಡ್ತೀಯಾ ಮಗ, ಮಾಡ್ತೀಯಾ. ಫ್ರೆಂಡ್ಸ್ ಅಂದ್ರೆ ಬರೀ ಒಳ್ಳೇದೇ ಹೇಳ್ಬೇಕು ಅಂತ ಏನಿಲ್ಲ. ನಾನ್ ತಪ್ಪು ಮಾಡ್ದಾಗ್ಲೂ ಹೇಳ್ತಿದ್ರು, ನೀನ್ ಇದನ್ ಮಾಡ್ದೆ ಮಗ, ನೀನ್ ತಪ್ಪು ಮಾಡ್ದೆ, ಇಲ್ಲಿ ನಿಂತ್ಕೋಬೇಕಿತ್ತು ನೀನ್, ಅವಾಗ ನಿನ್ ಸಿನಿಮಾ ಚಾನ್ಸ್ ಸಿಕ್ತಿತ್ತು, ಈ ರೀತಿ ಮಾಡು. ಕೆಲವೊಂದು ಕಾಂಟ್ಯಾಕ್ಟ್ಸ್ ಗಳನ್ನು ಕೊಟ್ರು. ಈ ಮೀಡಿಯಾ ಕೆಲಸ ಮಾಡ್ಕೊಂಡೇ ನಾನು ಕೆಲವೊಂದು ಆಡಿಷನ್ಸ್ ಅಟೆಂಡ್ ಆದೆ. ಸೊ ಆ ಆಡಿಷನ್ಸ್ ಅಲ್ಲಿ ನನಗೆ ಕೆಲವರು 20 ಲಕ್ಷ ಕೊಡು, ಚಾನ್ಸ್ ಕೊಡಿಸ್ತೀನಿ, ನಡೆಯುತ್ತೆ. ಇದೆಲ್ಲರಿಗೂ ಅನುಭವ ಆಗಿರ್ಬೋದು, ನಾನೇನ್ ದೊಡ್ಡದಾಗಿ ಹೇಳ್ಕೊತಾ ಇಲ್ಲ, ಎಲ್ರಿಗೂ ಇರುತ್ತೆ. ಈ ರೀತಿಯಾದಂತಹ ಪರಿಸ್ಥಿತಿಗಳನ್ನ ಎದುರಿಸಿದೀನಿ ನಾನು. ಅಲ್ಲಿವರೆಗೂ ನಾವು ಸ್ಟ್ರಗಲ್ ಅನ್ನ ಪಟ್ಟಿದ್ದೆ. ಅಲ್ಲಿಂದ ನಾನು ಕಂಪ್ಲೀಟ್ ಬೇಡ ಸಿನಿಮಾ ಇಂಡಸ್ಟ್ರಿ ನಮಗಲ್ಲ ಅಂತ ನಾನು ಡಿಸೈಡ್ ಮಾಡಿ ನಿಂತ್ಕೊಂಡ್ಬಿಟ್ಟೆ. ಮತ್ತೆ ಚಿತ್ರರಂಗಕ್ಕೆ ರಿಟರ್ನ್ ಆಗ್ಬೇಕು, ಯು ಟರ್ನ್ ತಗೋಬೇಕು ಅಂತ ಯಾಕೆ ಅನ್ನಿಸ್ತು? ಅಂಡ್ ಯಾವ ರೀತಿ ನಿಮ್ಗೊಂದು ಅವಕಾಶ ಬಂತು? ರಾಘವೇಂದ್ರ ಸ್ವಾಮಿಗಳನ್ನ ನಂಬಿದ್ದೆ, ಅವರೇ ದಾರಿ ತೋರಿಸಿದ್ರು. ಸಿನಿಮಾ ಕಂಪ್ಲೀಟ್ ಆಗಿ ಬಿಟ್ಟೆ, ಬರೀ ಕೆಲಸದ ಕಡೆ ಕಾನ್ಸಂಟ್ರೇಷನ್ ಮಾಡಿದೆ. 2ನೇ ಕಂಪ್ನಿ ಚೇಂಜ್ ಮಾಡಿದೆ, ಅಲ್ಲೂ ಕೂಡ ಒಳ್ಳೆ ಒಂದು ಜಾಗಕ್ಕೆ ಹೋದೆ, ಪೋಸ್ಟಿಗೆ ಹೋದೆ, ಕೆಲಸ ಮಾಡಿದೆ. ಹೀಗೆ ಕೆಲಸ ಮಾಡ್ಕೊಂಡೇ ಇರ್ಬೇಕಾದ್ರೆ ನನ್ನ ಪಾಡಿ ನಾನೆಲ್ಲೋ ಟ್ರಿಪ್ ಹೋಗಿದ್ದೆ. ಈ ಸಿನಿಮಾ ಒಂದು ನಡೀತಾ ಇದೆ, ಸ್ಟಾರ್ ಅಂತ ಒಂದು ಅನೌನ್ಸ್ ಆಗಿದೆ. ನಮ್ಮ ಹೀರೋ ಶರತ್ ಪ್ರಕಾಶ್ ಸರ್ ಗೊತ್ತಿತ್ತು ನನಗೆ, ಅವ್ರ ಸಿನಿಮಾ ಅನೌನ್ಸ್ ಆಗಿದೆ. ನಮ್ಮ ಡೈರೆಕ್ಟರ್ ವಿಜಯ್ ಸೂರ್ಯ, ಯಾರು ನಮ್ಮ ಶಾರ್ಟ್ಸ್ ಫಿಲಮ್ಸ್ ಎಲ್ಲ ನಾವು ಜೊತೆಲಿದ್ವಲ್ಲ, ಅವ್ರ ಜೊತೆಗೆ ಡೈರೆಕ್ಟರ್ ಸರ್ ಅವರು ಸಿನಿಮಾ ಅನೌನ್ಸ್ ಆಗಿದೆ, ಮುಹೂರ್ತ ಕೂಡ ಆಗಿದೆ. ಆಗ ನಾನು ಸಕಲೇಶ್ಪುರ ಟ್ರಿಪ್ ನಲ್ಲಿದ್ದೆ. ಸೊ ಇಲ್ಲಿ ಮುಹೂರ್ತ ಆಗಿತ್ತು, ಬಂದು ವಿಶ್ ಮಾಡಿದೆ, ಈ ತರ ತುಂಬಾ ಚೆನ್ನಾಗಾಯ್ತಣ್ಣ, ಅಟ್ಲೀಸ್ಟ್ ಈಗಾದ್ರೂ ನಿಮ್ಗೆ ಸಿನಿಮಾ ಮಾಡೋ ಅವಕಾಶ ಸಿಕ್ತಲ್ಲ, ಖುಷಿ ಆಯ್ತು ಅಂತ ಮೆಸೇಜ್ ಮಾಡಿದೆ. ಓಕೆ ಅಂತ ಅಂದ್ರು. ಅದಾದ್ಮೇಲೆ ಒಂದು ಫೋನ್ ಮಾಡಿದ್ರು, ಹೊಸೊಂದು ಕ್ಯಾರೆಕ್ಟರ್ ಇದೆ ಮಾಡ್ತೀರಾ ಅಂತ ಅಂದ್ರು. ನನಗೆ 2 ಮನ್ಸು, ಈಗ ಕಂಪ್ಲೀಟ್ ಆಗಿ ಬಿಟ್ಬಿಟ್ಟಿದ್ದೀನಿ ಸಿನಿಮಾ ಅನ್ನೋದನ್ನ. ಈಗ ಮತ್ತೆ ಕಾಲ್ ಇಡ್ಬೇಕಾ ಬೇಡವಾ ಮತ್ತೆ ರಾಘವೇಂದ್ರ ಸ್ವಾಮಿಗಳನ್ನ ಕೇಳ್ಕೊಂಡೆ, ಏನ್ ಮಾಡ್ಲಿ ನನ್ಗೆ ಗೊತ್ತಾಗ್ತಾ ಇಲ್ಲ. ಅದ್ ಮತ್ತೆ ನಂಗೆ ಹಳೆದೆಲ್ಲ ನೆನ್ಪಾಯ್ತು. ಈಗ ಏನೋ ಇಟ್ಬಿಡ್ತೀನಿ ಸ್ಟೆಪ್, ಬಟ್ ಅದು ಫೇಲ್ಯೂರ್ ಆಗ್ಬಿಟ್ರೆ, ಒಂದ್ ಫೇಲ್ಯೂರ್ ಆಗಿದ್ ನನ್ ತುಂಬಾ ಕಾಡ್ತಾನೆ ಇತ್ತು. ಮತ್ತೆ ಜನ ನನ್ನ ಈಗ ರೆಕಗ್ನೈಸ್ ಮಾಡ್ತಾ ಇದಾರೆ ಮೀಡಿಯಾ ಪರ್ಸನ್ ಅಂತ. ಮತ್ತೆ ಸಿನಿಮಾಗೆ ಹೋದ್ರೆ ನನ್ನ ಯಾವ ತರ ಥಿಂಕ್ ಮಾಡ್ತಾರೆ, ಅಥವಾ ಅದು ಫೇಲ್ಯೂರ್ ಆದ್ರೆ ನಾನು ಯಾವ ತರ ಥಿಂಕ್ ಮಾಡ್ಬೇಕು, ಹೆಂಗ್ ಸ್ಟೆಪ್ ತಗೊಬೇಕು ಅಂತ ಧೈರ್ಯ ಮಾಡ್ಬಿಟ್ಟೆ. ನನ್ನ ಜೊತೆ ಇದ್ದವರಾಗ್ಲಿ, ನಮ್ಮ ಮನೆಯವರಾಗ್ಲಿ, ಎಲ್ರು ಕೇಳಿದಾಗ ಇಲ್ಲ ಮಾಡು ಅಂತ. ನಾನು ಅನ್ಕೊಂಡೆ ಸಣ್ಣ ಕ್ಯಾರೆಕ್ಟರ್ ಇರ್ಬೋದು, ಯಾವ್ದೋ ಒಂದು ಸೀನಲ್ಲಿ ಬಂದು ಹೋಗೋ ಕ್ಯಾರೆಕ್ಟರ್, ತುಂಬಾ ವರ್ಷದಿಂದ ಪರಿಚಯ ಇದೆಯಲ್ವಾ ಡೈರೆಕ್ಟರ್, ಆ ತರ ಕರಿತಾ ಇದ್ದಾರೆ ಅಂತ ನಾನು ಅಂದ್ಕೊಂಡಿದ್ದೆ.
ಸೊ ಬಂದೆ ಕುತ್ಕೊಂಡೆ ಮಾತಾಡ್ಬೇಕಾದ್ರೆ ಹೇಳಿದ್ರಿ ಒಂದು ಸ್ಟೋರಿ ಎಕ್ಸ್ಪ್ಲೈನ್ ಮಾಡೋದು. ಬಿಕಾಸ್ ಆ ಸ್ಟೋರಿ ವರ್ಕಲ್ಲಿ ನಾನು ಇದ್ದೆ. ಈ ಸ್ಟೋರಿ ಏನ್ ಸಿನಿಮಾ ಸ್ಟಾರ್ ಅಂತ ಬರ್ತಾ ಇದೆ ಅದ್ರ ಹಿಂದೆ ನನ್ನ ಕಥೆಗಳೆಲ್ಲ ಗೊತ್ತಿತ್ತು. ನಾ ವರ್ಕ್ ಮಾಡ್ತಿದ್ದೆ, ನಮ್ಮ ಡೈರೆಕ್ಟರ್ ಸರ್ ಕತೆ ಹೇಳ್ಬೇಕಾರೆಲ್ಲ ಕೇಳ್ಕೊತಾ ಇದ್ದೆ. ಸ್ಟೋರಿ ಇದನ್ನೆಲ್ಲ ಎಲ್ಲ ಒಂದು ಮರ್ಜ್ ಮಾಡ್ಬೇಕಾದ್ರೆ ನನ್ಗೆ ಗೊತ್ತಿತ್ತು ಸಿನಿಮಾ ಅವ್ರು ಮಾಡ್ತಿದ್ದಾರೆ ಒಳ್ಳೇದಾಗ್ಲಿ, ನಾನ್ ಮೀಡಿಯಾದಲ್ಲಿ ಇದೀನಿ, ಏನ್ ಸಪೋರ್ಟ್ ಬೇಕೋ ನಾನು ಮಾಡೋಣ ಅಂತ ಆ ಮೈಂಡ್ ಸೆಟ್ ಅಲ್ಲಿ ನಾನಿದ್ದೆ. ಫೋನ್ ಮಾಡಿದಾಗ ಕರ್ಸಿದ್ರು ಇದೇ ಏರಿಯಾದಲ್ಲೇ, ಇಲ್ಲೇ ನಮ್ಮ ಹೀರೋ ಮನೆ ಇರೋದು ಕೂಡ ಇಲ್ಲೇನೆ, ಶರತ್ ಸರ್ ಅಂತ. ಅವ್ರ ಮನೆ ಅಲ್ಲಿ ಕರ್ಸ್ಬಿಟ್ಟು ಎಕ್ಸ್ಪ್ಲೈನ್ ಮಾಡಿದ್ರು ಹಿಂಗೆ ಪಾತ್ರ. ನಾನು ಸೆಕೆಂಡ್ ಇದು ನಿಜವಾಗ್ಲೂ ನನ್ನ ಕೈಲಿ ಆಗುತ್ತಾ ಮಾಡಕ್ಕೆ, ಇಷ್ಟು ದೊಡ್ಡ ಪಾತ್ರ ಕೊಡ್ತಾ ಇದೀರಾ ಅಥವಾ ಈತ ಒಂದು ತೂಕ ಇರೋ ಪಾತ್ರ ನನ್ನ ಕೈಲಿ ಆಗುತ್ತಾ ಈಗ ಅಂತ ಕೇಳಿದೆ. ಇಲ್ಲ ನಿಮ್ ಪೊಟೆನ್ಶಿಯಲ್ ಇದೆ, ಆ ಟೈಮಲ್ಲಿ ಆಗ್ಲಿಲ್ಲ, ಈ ಟೈಮಲ್ಲಿ ಮಾಡೋಣ, ನೀವು ಮಾಡಿ ಅಂತ ನಮ್ಮ ಹೀರೋ ಸರ್ ಮತ್ತೆ ಪ್ರೊಡ್ಯೂಸರ್ ಸರ್ ಶರತ್ ಸರ್ ನೆನ್ಸ್ಕೊಳ್ಳೇಬೇಕು. ನನ್ನ ಕರ್ಕೊಂಡೋಗಿ ಅವ್ರ ಮುಂದೆ ನಿಲ್ಸಿದ್ರು. ನಮ್ಮ ಶರತ್ ಸರ್ ಏನು ಕೂಡ ಯಾರು ಏನು ಎತ್ತ ಏನು ಕೇಳಲಿಲ್ಲ, ಮಾಡ್ತೀರಲ್ಲ ಮಾಡಿ ಅಂತ ಒಂದು ಚಾನ್ಸ್ ಕೊಟ್ರು. ಸೊ ನೋಡಿ, ಪ್ರತಿಭೆ ಇರೋರು ಇನ್ನೊಂದು ಪ್ರತಿಭೆನ ಗುರುತಿಸಿದ್ರೇನೆ ಅವರಿಗೆ ತೂಕ ಹೆಚ್ಚಾಗೋದು. ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ನಮ್ಮ ಶರತ್ ಪ್ರಕಾಶ್ ಸರ್ ಅಂತ. ನಾನು ತುಂಬಾ ಈ ವಿಚಾರದಲ್ಲಿ ಅವ್ರನ್ನ ನೆನ್ಸ್ಕೊಳ್ಳೇಬೇಕು. ಹೀರೋ ಅಲ್ವಾ, ಹೀರೋ ಅವರು. ಅವ್ರು ಈ ಮುಂಚೆ ಯಾವ್ದಾದ್ರು ಇದ್ರಲ್ಲಿ ಸುಮಾರು 20 ಸಿನಿಮಾಗಳಲ್ಲಿ ನಟಿಸಿದ್ದಾರೆ. ಗೋಲ್ಡನ್ ಸ್ಟಾರ್ ಗಣೇಶ್ ಆಗಿರ್ಬೋದು, ದರ್ಶನ್ ಸರ್ ಆಗಿರ್ಬೋದು, ಎಲ್ಲಾ ಸಿನಿಮಾಗಳಲ್ಲೂ ನಟಿಸಿದ್ದಾರೆ. ಚಿತ್ರದ ನಾಯಕ ನಟನಾಗಿ ಫಸ್ಟ್ ಟೈಮ್ ಎಂಟ್ರಿ ಆಗ್ತಾ ಇದ್ದಾರೆ. ಬ್ಯಾಕ್ ಗ್ರೌಂಡ್ ಇತ್ತು, ಬಟ್ ಅವರು ತುಂಬಾ ಸ್ಟ್ರಗಲ್ ಪಟ್ರು. ಅವರು ಕೂಡ ನೋಡಿ ಹೊಸಬ್ರನ್ನೇ ಬೆಳೆಸ್ಕೊಂಡು ಹೋಗೋಣ ಅಂತ. ಈಗ ಅವ್ರಿಗಿರೋ ದುಡ್ಡಿಗೆ ಅಥವಾ ಅವರೇ ಪ್ರೊಡ್ಯೂಸ್ ಮಾಡ್ಬೇಕಾದ್ರೆ ಯಾರನ್ನ ಬೇಕಾದ್ರೂ ಕರ್ಸ್ಬೋದಿತ್ತು, ಈ ಪಾತ್ರಕ್ಕೆ ಯಾರನ್ನ ಬೇಕಾದ್ರೆ ಕರ್ಸಿ ಮಾಡಿಸ್ಬೋದಿತ್ತು. ನನ್ನ ಮೇಲೆ ನಂಬಿಕೆ ಇಟ್ಟು ನೋಡಿದ ಕೂಡ್ಲೆ ನೀನೇ ಮಾಡ್ಬೇಕು ಈ ಪಾತ್ರ ಅಂತ ಹೇಳಿದ್ರಲ್ಲ, ಅದ್ ದೊಡ್ಡತನ ಅಂತ ನಾನು ಹೇಳ್ತೀನಿ. ಇದಂತೂ ಇದನ್ನ ನಾನು ಮಿಸ್ ಮಾಡ್ಕೊಡ್ದು ಯಾವತ್ತ. ಯಾಕೆಂದ್ರೆ ಮೊದಲನೇ ಸಿನಿಮಾ ಅಲ್ವಾ, ಅದು ಒಂದು ಹೇಗೆ ಅಂದ್ರೆ ಔಟ್ ಆಫ್ ಲಕ್ ಬರಬಾರ್ದು, ಔಟ್ ಆಫ್ ಟ್ಯಾಲೆಂಟ್ ಬರ್ಬೇಕು ಅನ್ನೋದಿದೆ ನಿಮ್ಮ ಮನಸ್ಸಲ್ಲಿ. ಅದು ಯಾಕೆ ನಾನು ಟ್ಯಾಲೆಂಟ್ ಇಂದಾನೇ ನಾನು ರೆಕಗ್ನೈಸ್ ಆದೆ ಅಂತಂದ್ರೆ, ಈ ಹಿಂದೆ ಈ ಕ್ಯಾರೆಕ್ಟರ್ ಬೇರೆ ಸೆಲೆಕ್ಟ್ ಆಗಿದ್ರು, ಏನೋ ಒಂದು ಕಾರಣಗಳಿಂದ ಅವ್ರು ಮಿಸ್ ಆಗ್ತಾರೆ. ಸೊ ಈ ಟೈಮಲ್ಲಿ ನಮ್ಮ ಡೈರೆಕ್ಟರ್ ನಾನು ನೆನಪಾಗಿದ್ದೀನಿ. ಅದು ಒಂದು ದೊಡ್ಡ ವಿಜಯ್ ಸೂರ್ಯ ಸರ್ ಡೈರೆಕ್ಟರ್ ಏನಿದ್ದಾರೆ, ಅವ್ರು ನನ್ನ ಎಲ್ಲಾದ್ರೂ ಮಾಡ್ಬೇಕು ಸಣ್ಣ ಪುಟ್ಟ ಕ್ಯಾರೆಕ್ಟರ್ಗೆ ಒಂದಿತ್ತು. ಕರೆದ್ರೆ ಇವರು ಸಣ್ಣ ಪುಟ್ಟ ಕ್ಯಾರೆಕ್ಟರ್ ಕರಿಯಲ್ಲ, ಕರೆದ್ರೆ ಮೇಜರ್ ಕ್ಯಾರೆಕ್ಟರ್ ಕರೀತಾರೆ. ಬಟ್ ಮೀಡಿಯಾ ಫೀಲ್ಡ್ ಅಲ್ಲಿ ಇದ್ದಾಗ ನಿಮ್ಗೆ ಗೊತ್ತಿದೆ ಎಷ್ಟು ಕೆಲಸಗಳಿರುತ್ತೆ. ಅದನ್ನೆಲ್ಲ ಬಿಟ್ಟು ಖಂಡಿತವಾಗ್ಲೂ ಸಿನಿಮಾ ಮಾಡಕ್ ಆಗಲ್ಲ ಅನ್ಕೊಂಡಿದ್ದವನ್ನ ಇಲ್ಲಿಗೆ ತಂದು ನಿಲ್ಸಿದ್ದಾರೆ. ಇದೆಲ್ಲ ಕ್ರೆಡಿಟ್ ಗೋಸ್ ಟು ಶರತ್ ಸರ್ ಅಂಡ್ ವಿಜಯ್ ಸರ್, ಪ್ರೊಡ್ಯೂಸರ್ ಅಂಡ್ ಹೀರೋ ಸರ್. ರೌಡಿಸಂ ಮೂವಿ, ರಾ ಸಬ್ಜೆಕ್ಟ್ ಅಂದ ತಕ್ಷಣ ರೌಡಿಸಂ ಮೂವಿ ಬರುತ್ತೆ. ಯಾಕೆ ಇತ್ತೀಚಿನ ದಿನಗಳಲ್ಲಿ KGF ಅಂತ ದೊಡ್ಡ ಇದನ್ನ ಗ್ಯಾಂಗ್ಸ್ಟರ್ ಮೂವಿನ ನೋಡಿದೀವಿ. ಈಗಾಗೂ JC ಬರ್ತಾ ಇದೆ, ಡಾಲಿ ಧನಂಜಯ್ ಅವ್ರದ್ದು. ಅದಷ್ಟೇ ಅಲ್ಲದೆ ನಿಮ್ದು ಕೂಡ ಫೆಬ್ರವರಿ 13ಕ್ಕೆ ಬರ್ತಾ ಇದೆ. ಹೇಗೆ ಪ್ರಿಪ್ರೇಷನ್ ಇದೆ, ಬಟ್ ನಿಮ್ಮ ಕತೆ ಹೇಗಿದೆ? ಫಸ್ಟ್ ಆಫ್ ಆಲ್ ಕತೆ ಹೇಗಿದೆ? ಸೊ ನಮ್ ಸಿನಿಮಾ ಬೇಸಿಕಲಿ ಏನಂತಂದ್ರೆ ಬ್ಯಾಂಗ್ಳೂರ್ ರೌಡಿಸಂ ಪಕ್ಕಾ ರಾ ಸಬ್ಜೆಕ್ಟ್ ಅನ್ನ ತಗೊಂಡು ಇಡ್ತಾ ಇದೀವಿ. ಹಂಗ ಅನ್ಬಿಟ್ಟು ಬರೀ ರಕ್ತ ಇರುತ್ತಾ ಅಥವಾ ಮಚ್ಚಿರುತ್ತಾ, ಮಚ್ಚಿನ ಸೌಂಡಿನ ಜೊತೆಗೆ ಒಂದ್ ಮೆಸೇಜ್ ಇರುತ್ತೆ. ಮಚ್ಚಿ ಸೌಂಡ್ ಕೇಳಿಸುತ್ತೆ ಜೋರಾಗಿ, ಅದ್ರ ಹಿಂದೆ ಒಂದ್ ಮೆಸೇಜ್ ಇರುತ್ತೆ. ಭೂಗತಲೋಕಕ್ಕೆ ಬಂದು ಏನೆಲ್ಲ ಆಗುತ್ತೆ ಸರೌಂಡಿಂಗ್ಸ್, ಆ ತರದ್ರ ಒಂದು ತೋರಿಸಿದೀವಿ. ನೋಡಿರ್ಬೋದು ಸಲಗ ಆಗಿರ್ಬೋದು ಅಥವಾ ದುನಿಯಾಜಿ ಸರ್ದು ಬೇರೆ ಸಿನಿಮಾ ಭೀಮಾ ಆಗಿರ್ಬೋದು, ಇದ್ರಲ್ಲೆಲ್ಲ ನಿಮಗೆ ತೋರಿಸ್ಬಿಟ್ಟಿದ್ದಾರೆ ರಾ ರೌಡಿಸಂ ಹೇಗಿರುತ್ತೆ ಅಂತ. ಆ ಫೀಲ್ಡ್ ಬಿಟ್ಟು ಇನ್ನೊಂದು ಫೀಲ್ಡ್ ಇದೆ, ಇನ್ನೊಂದು ಲೇಯರ್ ಇದೆ ರೌಡಿಸಂಗೆ. ಅದಕ್ಕಿಂತ ಕೆಳಗಡೆ ಇರೋ ಲೇಯರ್ ಒಂದು ರೌಡಿಸಂ ಅಲ್ಲಿ ಇದೆ. ಸೊ ಅದನ್ನ ನಮ್ ಡೈರೆಕ್ಟರ್ ತೆರೆ ಮೇಲೆ ತರಬೇಕು ಅನ್ನೋ ಆಸೆ ತುಂಬಾ ಇತ್ತು. ಸ್ಟಾರ್ ಭೂಮಿಗೆ ಹತ್ರ ಅಂತ ಇದೆ ಅಂದ್ರೆ ಸ್ಟಾರ್ ಭೂಮಿಯಿಂದ ದೂರ ಇದೆ, ಯಾಕೆ ಹತ್ರ ಮಾಡಿದ್ರಿ? ಅದು ಏನು ಅಂತ ನೀವು ಸಿನಿಮಾನೇ ನೋಡ್ಬೇಕು. ನಾವು ಸ್ಟಾರ್ ಅಂತ ಇವತ್ತು ಏನಕ್ಕೆ ಜನರಲ್ ಆಗಿ ಹೇಳ್ತಾ ಇದೀನಿ, ನೀವು ನಮ್ ಟೈಟಲ್ ನೋಡ್ಬೋದು. ಬರೀ ಲಾಂಗ್ ಅಲ್ಲೇ ಒಂದು ಟೈಟಲ್ ಮಾಡಿದೀವಿ, ಮಚ್ಗಳಲ್ಲೇ ಒಂದು ವೆಪನ್ ಗಳಲ್ಲೇ ನಿಮ್ಗೆ ಟೈಟಲ್ ಮಾಡಿದೀವಿ. ಅದು ಭೂಮಿಗೆ ಹತ್ರ ಯಾಕೆ ಆಗುತ್ತೆ? ಯಾಕಂದ್ರೆ ಇತ್ತೀಚಿನ ದಿನಗಳಲ್ಲಿ UI ಅಂಡ್ ಸಿಂಬಾಲಿಕ್ ಆಗಿ 45 ಈ ತರ ಸಿಂಬಲ್ಗಳು ಬರ್ತಾ ಇದೆ. ಈಗ ನೀವು ಸಿಂಬಾಲಿಕ್ ಆಗಿ ಇಟ್ಟಿದ್ದೀರಾ, ಸೊ ಅದಕ್ಕೆ ಯೂನಿಕ್ ಆಗಿದೆ. ಈ ಐಡಿಯಾಗಳು ಹೇಗೆ ಬಂತು? ಇದೆಲ್ಲ ಕಂಪ್ಲೀಟ್ ನಮ್ಮ ಡೈರೆಕ್ಟರ್ ವಿಜಯ್ ಸೂರ್ಯ ಸರ್ ಅವ್ರದೇ. ಆಕ್ಚುಲಿ ಅವ್ರು ಉಪೇಂದ್ರ ಅವ್ರ ಫ್ಯಾನು. ಉಪೇಂದ್ರ ಪ್ರೇಮ್ ಜೊತೆ ಕೆಲಸ ಮಾಡಿರೋ ಅನುಭವಗಳು ಕೂಡ ಅವ್ರಿಗಿದೆ. ಸೊ ಅದನ್ನೆಲ್ಲ ತಿಳ್ಕೊಂಡು ನೋಡಿ, ಇಂಡಸ್ಟ್ರಿಯಲ್ಲಿ ನಿಮ್ಗೆ ನೋಡಿದ್ರೆ ವರ್ಷಕ್ಕೆ ಕನ್ನಡ ಸಿನಿಮಾಗಳನ್ನ ತಗೊಂಡ್ರೆ ಮಿನಿಮಮ್ 450 ಸಿನಿಮಾ ರಿಲೀಸ್ ಆಗುತ್ತೆ. ಅದಕ್ಕೂ ಕಡಿಮೆ ಆಗ್ಬೋದು, ಬಟ್ ಒಂದು ಬೇಸಿಕಲಿ ಒಂದು ಇಯರ್ ತಗೊಂಡ್ರೆ ಅಷ್ಟು ಸಿನಿಮಾಗಳು ಹೆಂಗ್ ಬರುತ್ತೆ ಹೆಂಗ್ ಹೋಗುತ್ತೆ ಗೊತ್ತಾಗಲ್ಲ. ಗೆಲ್ಲೋ ರೇಷಿಯೋ 1, 2 ಅಥವಾ 5 ಕಡಿಮೆ ಇದೆ ಲಾಸ್ಟ್ ಇಯರ್. ಸೊ ಹಿಂಗಿರ್ಬೇಕಾದ್ರೆ ನಾವೇನು ಅಂತ ಪ್ರೂವ್ ಮಾಡ್ಬೇಕು. ಸೊ ಆ ಪ್ರೂವ್ ಮಾಡೋ ಟೈಮಲ್ಲಿ ಡಿಫ್ರೆಂಟ್ ಆಗಿ ಬಂದ್ರೆ ಗೊತ್ತಾಗೋದು. ಸೊ ಅದಕ್ಕೆ ಒಂದು ಸಿಂಬಲ್ ಇಟ್ಕೊಂಡು ಬಂದ್ವಿ, ಎಂಟ್ರಿ ಆದ್ವಿ. ಅದು ಕೂಡ ತುಂಬಾ ಚರ್ಚೆ ಆಯ್ತು. ಏನಿದು ಸ್ಟಾರ್ ಇರ್ಬೋದಾ ಇಲ್ಲ ಬೇರೆ ಏನೋ ಸಿಂಬಲ್ ಇರ್ಬೋದಾ? ಅದು ಸಿನಿಮಾ ನೋಡಿದ್ಮೇಲೆ ಗೊತ್ತಾಗುತ್ತೆ ಅದಕ್ಕೆ ಅರ್ಥ ಏನು ಅಂತ. ಸಿನಿಮಾ ನೋಡಿ ಆಚೆ ಬಂದ ಪ್ರೇಕ್ಷಕ ಹೇಳ್ತಾನೆ ಇದೇನು ಸಿಂಬಲ್ ಅನ್ನೋದನ್ನ ಅವ್ರು ಹೇಳ್ತಾರೆ. ನಿಮ್ಮ ಕನಸಿರುತ್ತೆ, ನಾನು ಈ ತರದೇ ಒಂದು ಕ್ಯಾರೆಕ್ಟರ್ ಇಂಟ್ರೊಡ್ಯೂಸ್ ಆಗ್ಬೇಕು. ಯಾಕಂದ್ರೆ ಧ್ರುವ ಆಗಿ ನೀವು ಇಂಟ್ರೊಡ್ಯೂಸ್ ಆಗ್ತಾ ಇದ್ರ, ವಾಸುದೇವ್ ಅವರು ಧ್ರುವ ಆಗಿ. ಸೊ ನಿಮ್ಗೆ ಏನು ಇಮ್ಯಾಜಿನಬಲ್ ಇಂಟ್ರೊಡಕ್ಷನ್ ಇದೆಯಾ? ಖಂಡಿತವಾಗ್ಲೂ ಕೊಟ್ಟಿದ್ದಾರೆ. ಆತರ ಏನು ಕಲಾವಿದ ಏನ್ ಗೊತ್ತಾ, ಇದೇ ಪಾತ್ರ ಮಾಡ್ಬೇಕು ಅದೇ ಪಾತ್ರ ಮಾಡ್ಬೇಕು ಅಂತ ಹೇಳಕ್ ಆಗಲ್ಲ. ಪಾತ್ರ ತುಂಬಾ ಇಷ್ಟ ಆಯ್ತು, ಹೀರೋ ಜೊತೆ ಇರುವಂತದ್ದು ಸ್ನೇಹಿತ. ನೀವು ಸಿನಿಮಾ ನೋಡ್ರೆ ಅರ್ಥ ಆಗುತ್ತೆ. ಆ ಕ್ಯಾರೆಕ್ಟರ್ ನನಗೆ ಬಂದಿದ್ದ ತುಂಬಾ ಲಕ್ಕಿ. ಧ್ರುವ ಆಗಿ ಖಂಡಿತವಾಗ್ಲೂ ನಾನು ಜನರ ಹತ್ರ ಗುರುತಿಸ್ಕೊಳ್ತೀನಿ ಅನ್ನೋ ನಂಬಿಕೆ ನನಗಿದೆ. ಜನ ಥಿಯೇಟರ್ಗೆ ಬಂದು ಹರಿಸ್ಬೇಕಷ್ಟೇ ಹೊಸಬ್ರನ್ನ. ಧ್ರುವ ಏನು ಪ್ರಿನ್ಸ್ ಧ್ರುವ ಸರ್ಜಾ ಅವರ ಒಂದು ನೇಮಲ್ಲಿ ಬರ್ತಾ ಇದ್ದೀರಾ ನೀವು. ಅವರಷ್ಟೇ ಲಕ್ ಸಿಗ್ಲಿ, ಯಾಕೆಂದ್ರೆ ಅವ್ರು ಹ್ಯಾಟ್ರಿಕ್ ಹಿಟ್ ಕೊಟ್ಟವರು. ಭರ್ಜರಿ, ಅದ್ದೂರಿ,
ಪ್ರತಿಯೊಂದನ್ನು ನೀವು ಕೊಟ್ಟು. ಯಾರೇ ನೀವು ನನ್ನ ಯಾರ ಫೇವ್ರೇಟ್ ಆಕ್ಟರ್ ಅಂತ ಕೇಳಿದ್ರೆ ನಾನು ಇಡೀ ಸ್ಯಾಂಡಲ್ವುಡ್ ಅಭಿಮಾನಿ ಅಂತ ನಾನು ಹೇಳ್ತೀನಿ. ನಾನು ಖಂಡಿತ. ಇವರೇ ಫೇವ್ರೇಟ್ ಇಲ್ಲ. ಹ್ಮ್. ನಾನು ಕಳೆದ 10 ವರ್ಷಗಳಲ್ಲಿ ಹ್ಮ್. ಪ್ರತಿ ಯಾವುದೇ ಒಂದು ಕನ್ನಡ ಸಿನಿಮಾ ರಿಲೀಸ್ ಆದ್ರೂ ಫಸ್ಟ್ ನೋಡಿದ್ದೀನಿ. ನಾನು ಸಿನಿಮಾ ಅಭಿಮಾನಿಯಾಗಿ ಹ್ಮ್. ನಾನು ದುಡ್ಡು ಕೊಟ್ಟು ಆ ಸಿನಿಮಾನ ನೋಡ್ತೀನಿ. ಒಬ್ಬೊಬ್ಬನೇ ತುಂಬಾ ಸಿನಿಮಾಗಳನ್ನ ನೋಡಿದ್ದೀನಿ. Okay. ಯಾಕಂದ್ರೆ ದುಡ್ಡು ಪ್ರೊಡ್ಯೂಸರ್ ಹಾಕಿದ್ದಾನೆ ಅಂತಂದ್ರೆ ಅದನ್ನ ರಿಟರ್ನ್ ತೆಗೆದೇ ಆ ಪ್ರೇಕ್ಷಕರಿಂದ. ಹೌದು, ನಾವು ಖಂಡಿತ. ಸಿನಿಮಾ 150 ರೂಪಾಯಿ 200 ರೂಪಾಯಿ ಕೊಟ್ಟು ಸಿನಿಮಾ ನೋಡಿದ್ರೆ ಖುಷಿ ಆಗುತ್ತೆ. ಹ್ಮ್. ಪ್ರತಿ ಒಂದು ಕನ್ನಡ ಸಿನಿಮಾನು ಥಿಯೇಟರ್ಗೆ ಹೋಗಿ ನೋಡಿದ್ದೀನಿ ನಾನು. ಇದು ನಾನು ತುಂಬಾ ಹೆಮ್ಮೆಯಿಂದ ಹೇಳ್ಕೊತೀನಿ. ನಾನೊಬ್ಬ ಮುಂದಿನ ನನ್ನ ಸಿನಿಮಾನು ಆ ತರ ಜನ ಬಂದು ನೋಡ್ಲಿ ಅಂತ ನನ್ನ ಆಸೆ. ಖಂಡಿತ ನಿಮ್ಮ ಸಿನಿಮಾ, ಯಾಕಂದ್ರೆ ಹೊಸಬರ ಒಂದು ಹೊಸ ಪ್ರಯತ್ನಕ್ಕೆ ಜನ ತನ್ನ ಮಾತುಗಳಿಂದಲೇ ಪ್ರಚಾರ ಮಾಡಿ ಒಂದಷ್ಟು ಸಿನಿಮಾಗಳನ್ನ ಗೆಲ್ಸಿರೋದಿದೆ. ಕನ್ನಡ ಚಿತ್ರರಂಗದ ಅಭಿಮಾನಿ ಅಂತಂದ್ರೆ 100%. ಸ್ಪೆಷಲ್ ಆಗಿ ಯಾಕೆ ಅಂತಂದ್ರೆ ಕೆಲವೊಬ್ರು ಬೆಳವಣಿಗೆಗಳನ್ನ, ಅಂದ್ರೆ ಅವರು ಲೈಟ್ ಮ್ಯಾನ್ ಇಂದ ಇರ್ಬೋದು ಅಥವಾ ಅಸಿಸ್ಟೆಂಟ್ ಡೈರೆಕ್ಟರ್ ಇಂದ ಇರ್ಬೋದು ಆಗಿ ಹೀರೋ ಆಗಿದ್ದವ್ರನ್ನ ಒಂದಷ್ಟು ಜನ ತುಂಬಾ ಸ್ಟ್ರಗಲ್ ಪಟ್ಟವ್ರನ್ನ ಕಂಡಿದ್ದೀರಾ ನೀವು. ಸೊ ಆ ತರ ನಿಮ್ಗೆ ಇನ್ಸ್ಪೈರ್ ಆಗೋ ಒಬ್ಬ ಆಕ್ಟರ್ ಯಾರು? ಒಬ್ರು ಅಂತ ಹೇಳಿದ್ರೆ ತಪ್ಪಾಗ್ಬಿಡುತ್ತೆ. ಎಲ್ರು ದರ್ಶನ್ ಸರ್ ಇರ್ಬೋದು, ನಮ್ ಶಿವಣ್ಣ ಅವ್ರು ಇರ್ಬೋದು, ಸುದೀಪ್ ಸರ್ ಇರ್ಬೋದು, ಯಶ್ ಅವ್ರು ಇರ್ಬೋದು, ಧ್ರುವ ಸರ್ಜಾ ಇರ್ಬೋದು, ಪ್ರತಿಯೊಬ್ರು ಇನ್ಸ್ಪೈರ್ ನನ್ಗೆ. ಹೊಸಬ್ರು ಕೂಡ ನನ್ಗೆ ಇನ್ಸ್ಪೈರ್ ಮಾಡ್ತಾರೆ. ಸಿನಿಮಾ ನೋಡಿದಾಗ, ಈ ಹೊಸಬ್ರು ಸಿನಿಮಾ ನೋಡಿದಾಗ ಏನೋ ಇದೆ, ಇಲ್ಲೇನೋ ಮಾಡ್ಬೇಕಿತ್ತು, ಈ ತರದನ್ನ. ದರ್ಶನ್ ಸರ್ ಎಕ್ಸಾಂಪಲ್ ತಗೊಳ್ಳಿ, ಕುತ್ಕೊಳ್ಳೋ ಚೇರೆ ಹೋದ್ರು ಅಂತ ಹೇಳ್ತಾರೆ. ಇವತ್ತು ಸ್ಯಾಂಡಲ್ವುಡ್ ಸುಲ್ತಾನ ಬ್ಯಾಡ್ ಟೈಮ್ ಇದೆ, ಬ್ಯಾಡ್ ಪೇಸ್ ಇರುತ್ತೆ ಹೊರತು ಬ್ಯಾಡ್ ಪರ್ಸನ್ ಅಂತ ಇರಲ್ಲ. ವ್ಯಕ್ತಿಗಳು ತಪ್ಪಾಗಿರೋದಿಲ್ಲ, ಪರಿಸ್ಥಿತಿಗಳು ತಪ್ಪಾಗಿರುತ್ತೆ. ಇವತ್ತು ಒಳಗಡೆ ಇರ್ಬೋದು. ನನ್ನ ಒಂದು ಆಸೆ ಆಚೆ ಬರ್ಬೇಕು. ಸ್ಯಾಂಡಲ್ವುಡ್ ಸುಲ್ತಾನ ಅಂತ ಕರ್ಸ್ಕೊಳ್ಳೋ ತಾಕತ್ತಿರೋದು ಅವರೊಬ್ಬರಿಗೆ. ಬಾಕ್ಸ್ ಆಫೀಸ್ ಸ್ಯಾಂಡಲ್ವುಡ್ ಸುಲ್ತಾನ ಅಂತ ಕರೆಯೋದಿಕ್ಕೆ ಅದಕ್ಕೆ ಅಲ್ಲ, ಅವ್ರ ಆಚೆ ಬರ್ಬೇಕು. ಅವ್ರ ಸಿನಿಮಾಗಳನ್ನ ನಾವು ನೋಡ್ಬೇಕು. ಅವ್ರೊಬ್ರು ಆಚೆ ಬಂದ್ರೆ ನನ್ನಂತ 1000 ಜನ ಕಲಾವಿದ್ರು ಉಟ್ಕೋತಾರೆ. ಎಲ್ಲರನ್ನೂ ಸಪೋರ್ಟ್ ಮಾಡೋ ದರ್ಶನ್ ಸರ್ಗೆ ನಂಗೆ ತುಂಬಾ ಅದು ಗುಣ ಇಷ್ಟ ನನಗೆ. ಸುದೀಪ್ ಸರ್ ಆಗಿರ್ಬೋದು, ಹೊಸಬ್ರನ್ನೇ ಟೀಮ್ ನೋಡಿ, ಅವ್ರು ಯಾವ ಟೀಮ್ ಹೋದ್ರು ನೀವು ಸಪೋರ್ಟ್ ಮಾಡ್ತಾರೆ. ಧ್ರುವ ಸರ್ಜಾ ಆಗಿರೋರು ಆಗಿರ್ಬೋದು, ಯಶ್ ಅವ್ರು ನೋಡಿ ಮೊನ್ನೆ ಅಮೃತಾಂಜಲಿ ಸಪೋರ್ಟ್ ಮಾಡಿದ್ರು. ಹೌದು, ಹೌದು, ನಾನು ಅಪ್ರಿಶಿಯೇಟ್ ಮಾಡಿ ತುಂಬಾ ಖುಷಿ ಆಯ್ತು ನೋಡಿ. ಯಾಕೆ ಅಂತಂದ್ರೆ ಒಬ್ಬ ಏನು ಕಲಾವಿದನಾಗಿ ಒಂದು ಜರ್ನಿಯನ್ನ, ಒಂದು ಕನ್ಸನ್ನ ಕಟ್ಕೊಂಡು ಹೊರ ಬರ್ತಕ್ಕಂಥವ್ರಿಗೆ ಒಬ್ಬ ದೊಡ್ಡ ಕಲಾವಿದನಾಗಿ ಬೆಳೆದಿರೋ ಅಂತ ಸಪೋರ್ಟ್ ಮಾಡೋದಿದೆಯಲ್ಲ, ಅದು ಏನು 100 ಆನೆ ಅಷ್ಟು ಬಲ ಕೊಡುತ್ತೆ. ನೀವು ಊಹೆನೆ ಮಾಡ್ಕೊಳಕ್ ಆಗಲ್ಲ. ದರ್ಶನ್ ಸರ್ ಹೊರಗಡೆ ಇದ್ದಿದ್ರೆ ನಿಜವಾಗ್ಲೂ ಅವರು ಇಂಥ ಹೊಸ ಪ್ರತಿಭೆಗಳನ್ನ ತುಂಬಾ ಜನಕ್ಕೆ ಹೆಲ್ಪ್ ಮಾಡಿರೋರು, ಸಪೋರ್ಟ್ ಮಾಡಿರೋರು, ನಿಂತ್ಕೊಂಡು ನಾನು ಇದೀನಿ ನೀವು ಮಾಡಿ ಅಂತ ಒಂದು ಬೆಂಬಲವನ್ನ ಸೂಚಿಸ್ತಾ ಇರೋ ಅಂತ ನಾನು ಹೇಳ್ತೀನಿ. ಅಪ್ಪು ಸರ್ನ ನಾವ್ ಇಲ್ಲಿ ಮಿಸ್ ಮಾಡ್ಕೋತೀವಿ. ಅವ್ರು ಇದ್ದಿದ್ರು ಅಷ್ಟೇ, ಅವ್ರು ಕಡೆ ಮೂಮೆಂಟ್ ಅಲ್ಲಿ ಎಲ್ರಿಗೂ ಹೊಸಬ್ರಿಗೆ ಚಾನ್ಸ್ ಕೊಟ್ರಲ್ಲ. ಪ್ರೊಡಕ್ಷನ್ ಅವ್ರು ಶುರು ಮಾಡಿದ್ದೆ ಅದಕ್ಕೆ. ಹೌದು ಹೌದು, ಖಂಡಿತ. ಯಾಕೆ ಅಂತಂದ್ರೆ ಒಂದು ಸಿನಿಮಾ ಅನ್ನೋದು ಒಂದು ಒಬ್ಬರ ಕನ್ಸಲ್ಲ, ಅದು ಹೌದು ಪ್ರತಿಯೊಬ್ಬರ ಕನಸು. ಬಟ್ ಡೈರೆಕ್ಟರ್ ಕನಸಿನ ಕೂಸು. ಹೌದು. ನಿಮ್ಮ ಡೈರೆಕ್ಟರ್ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತಾರೆ? ನಮ್ ಡೈರೆಕ್ಟರ್ ಬಗ್ಗೆ ಏನ್ ಹೇಳ್ಬೇಕು ಅಂದ್ರೆ, ಪಾಪ ಅವ್ರದ್ದು ಕೂಡ ಮಿಡಲ್ ಕ್ಲಾಸ್ ಫ್ಯಾಮಿಲಿ, ಸ್ಟ್ರಗಲಿಂಗ್ ಲೈಫ್. ಎಲ್ಲೋ ಅಸಿಸ್ಟೆಂಟ್ ಕೆಲಸ ಮಾಡೋದು, ಅಸೋಸಿಯೇಟ್ ಕೆಲಸ ಮಾಡೋದು, ರೈಟಿಂಗ್ ಅಲ್ಲಿ ಕೆಲಸ ಮಾಡೋದು, ಇಲ್ಲ ಸ್ಟೋರಿಗಳನ್ನ ತುಂಬಾ ಚೆನ್ನಾಗಿ ಬರೀತಾರೆ ನಮ್ ಡೈರೆಕ್ಟರ್. ಅವ್ರ ಸ್ಟೋರಿಲೇ ಒಂದು ಗೇಜ್ ಇರುತ್ತೆ. ಆ ಸ್ಟೋರಿಗಳನ್ನ ಬೇರೆಯವ್ರಿಗೆ ಕೊಡೋದು, ಪರಿಸ್ಥಿತಿ ಮತ್ತೆ ಎಲ್ರದ್ದು ಪರಿಸ್ಥಿತಿ ಇಲ್ಲಿ ಏನು ಮಾಡ್ಲಿಕ್ಕಾಗಲ್ಲ ಅಂತ ಒಂದು ಪರಿಸ್ಥಿತಿಲಿ ಬರೋಬ್ಬರಿ ಅವರು ಕೂಡ 10, 12, 13 ವರ್ಷಗಳಿಂದ ಸಿನಿಮಾ ಮಾಡ್ಬೇಕು ಹೋಗ್ತೀವಿ. ನಾವೇ ಎಷ್ಟೋ ಜನ ಅಪ್ರೋಚ್ ಮಾಡಿದೀವಿ. ಬರ್ತಾರೆ, ಶೂಟಿಂಗ್ ರೆಡಿ ಮಾಡ್ತಾರೆ, ನಿಲ್ಸ್ಬಿಡ್ತಾರೆ. ಬರ್ತಾರೆ, ಶೂಟಿಂಗ್ ರೆಡಿ ಮಾಡ್ತಾರೆ, ನಿಲ್ಸ್ಬಿಡ್ತಾರೆ. ಅವರು ಕೂಡ ತುಂಬಾ ಸ್ಟ್ರಗಲ್ ವ್ಯಕ್ತಿ. ಅವ್ರದ್ದು ಏನ್ಗಿದೆ ಫೀಲ್ ಅಂತ ಅಂದ್ರೆ, ನೀವು ಸೂರ್ಯ ಸರ್ ಮಿಸ್ ಮಾಡ್ಕೊಳ್ತಾ ಇದೀವಿ. ಆಕ್ಚುಲಿ ಸ್ವಲ್ಪ ಕಡಿಮೆ ಮಾಡಿದ ಸಿನಿಮಾ ಇಂಡಸ್ಟ್ರಿಲಿ. ಜೂನಿಯರ್ ಸೂರ್ಯ ಸರ್ ತರ ಅವ್ರದ್ದು ಇದು ಥಾಟ್ ಪ್ರೊಸೆಸ್ ಹಂಗೆ ಇದೆ. ಅವರು ಸೇಮ್ ರಾ, ಆ ಒಂದು ಬ್ಲಡ್, ಆ ರಾನೆಸ್, ಕಡಕ್, ಆ ತರ ಒಂದು ಇದಾರೆ. ಅವರು ಕೂಡ ಒಳ್ಳೇದಾಗ್ಲಿ, ಮತ್ತಷ್ಟು ಸಿನಿಮಾಗಳು ಸಿಕ್ಲಿ ಅವರಿಗೆ, ನಮ್ಮಂತವ್ರನ್ನ ಇನ್ನು ಬೆಳೆಸ್ತಾ ಇರ್ಲಿ ಅವರು. ನನಗೆ ನೀವು ರಾ ಮೂವಿ ಕಡಕ್ ಅಂತ ಅಂದಾಗ ನಂಗೆ ಓಂ ಸಿನಿಮಾ ನೆನಪಾಯ್ತು. ಶಿವಣ್ಣ ಅವ್ರಿಗೆ ಫಸ್ಟ್ ಲಾಂಗ್ ಕೊಟ್ಟಿದ್ದು, ಲಾಂಗ್ ಹಿಡ್ದಿದ್ದು ಓಂ ಸಿನಿಮಾದಿಂದ, ಉಪೇಂದ್ರ ಸರ್. ಸೊ ನೀವ್ ಈ ಸಿನಿಮಾದಲ್ಲಿ ಲಾಂಗ್ ಹಿಡ್ದಿದ್ದೀರಾ? 100% ಲಾಂಗ್. ಧ್ರುವ ಕ್ಯಾರೆಕ್ಟರ್ ಬಂದು ಲಾಂಗ್ ಇಟ್ಕೊಂಡಿರೋದೇ ಕ್ಯಾರೆಕ್ಟರ್ ತಪ್ಪಾಗಲ್ಲ. ಅವ್ನ ಕೈಯಲ್ಲಿ ಯಾವಾಗಲೂ ಒಂದು ವೆಪನ್ ಇರುತ್ತೆ. ಓಕೆ, ಓಂ ನಲ್ಲಿ ಶಿವಣ್ಣಗ್ ಸಿಕ್ಕಂತ ಸಕ್ಸಸ್ ನಿಮಗೂ ಸಿಗ್ಲಿ ಅಂತ ನಾನು ತುಂಬಾ ಖುಷಿ ಪಡ್ತೇನೆ. ಈ ಸಿನಿಮಾದಲ್ಲಿ ಇನ್ನೊಂದು ಹೇಳ್ಬೇಕು, ಒಂದು ಯೂನಿಕ್ ವೇ ಇದೆ. ಲಾಂಗ್ ಅನ್ನ ಹೆಂಗ್ ತೆಗಿತಾರೆ, ಇಲ್ಲ ಕೈಯಲ್ಲಿ ಇಟ್ಕೊತಾರೆ. ಈ ಸಿನಿಮಾದಲ್ಲಿ ಬರ್ದಿಟ್ಕೊಳ್ಳಿ, ಬೇರೆ ಸ್ಟೈಲೇ ಇದೆ. ಲಾಂಗ್ ಇಳಿಸೋ ಸ್ಟೈಲು ಬೇರೆನೆ ಇದೆ. ಅದನ್ನ ನೋಡಿ ಜನ ಖುಷಿ ಪಡ್ತಾರೆ. ನಮ್ಮ ಶರತ್ ಸರ್ ಹಾಗೂ ವಿಜಯ್ ಸೂರ್ಯ ಸರ್ ಇಂದ ಐಡಿಯಾ ಅದು. ನೀವು ಸಿನಿಮಾದಲ್ಲೇ ನೋಡಿ ಅದು ಹೆಂಗ್ ಇಳಿಸ್ತೀವಿ ಅಂತ. ಯಾರ ಇನ್ಸ್ಪೈರೇಷನ್ ಇದೆಯಾ ಅದರಿಂದ? ಹೊಸ ಐಡಿಯಾ ಇದು, ಯಾರು ಕೂಡ ಇಲ್ಲಿವರೆಗೂ ಮಾಡದೇ ಇರೋದನ್ನ ಮಾಡಿದೀವಿ. ಆ ಒಂದು ಟೆಕ್ನಿಕ್ ಅನ್ನ ಹೊಸದಾಗಿ ಮಾಡಿದಿರ. ಖಂಡಿತ. ಈ ಸಿನಿಮಾ ಒಪ್ಕೊಂಡ ನಂತರ ನಿಮ್ಗೊಂದಷ್ಟು ಆಕ್ಸಿಡೆಂಟ್ಗಳಾಗತ್ತೆ, ಒಂದಷ್ಟು ನೋವು ಅನುಭವಿಸ್ತೀರಾ. ಅಂದ್ರೆ ಕೆಲವು ಟೈಮ್ ಬೆಡ್ ರಿಡನ್ ಅಲ್ಲೇ ಇರ್ಬೇಕು, ಆಗಲ್ಲ. ಹೇಗಿತ್ತು ಅದನ್ನು? ಮತ್ತೆ ಜರ್ನಲಿಸಂ, ನಿಮ್ಮ ಹೆಲ್ತ್ ಇಶ್ಯೂ, ನಿಮ್ಗೆ ಆಕ್ಸಿಡೆಂಟ್ ಆಗಿದ್ದು, ಮತ್ತೆ ಸಿನಿಮಾ ಕಂಟಿನ್ಯೂಟಿ ಹೇಗ್ ಮಾಡಿದ್ರಿ? ಈ ಸಿನಿಮಾ ಶೂಟಿಂಗ್ ಆದ್ಮೇಲೆ ಮತ್ತೆ ನಾನು ಆ ಕಡೆ ಗಮನ ಕೊಡಕ್ ಆಗ್ಲಿಲ್ಲ. ಸಿನಿಮಾ ಕೆಲಸ ನಡೀತಾ ಇರುತ್ತೆ, ಬಟ್ ನನ್ನ ಕಡೆ ಕೆಲಸ ಇತ್ತು. ನನಗೆ ಅರ್ನ್ ಮಾಡ್ಬೇಕಿತ್ತು. ನಮ್ಮ ತಂದೆ ತಾಯಿ ಇದ್ದಾರೆ, ನನ್ನ ಫ್ಯಾಮಿಲಿ ಇದೆ. ನಾನು ಅರ್ನ್ ಮಾಡ್ಕೊಂಡು ಕೆಲಸ ಮಾಡ್ಕೊಂಡೇ ಮಾಡ್ತಿದ್ದೆ. ಈ ಸಿನಿಮಾ
ಬರುತ್ತೆ ಅಂತ ಗೊತ್ತಿದ್ದು, ಬಟ್ ಇದೇ ಡೇಟ್ಗೆ ಇದೇ ಟೈಮ್ಗೆ ಬರುತ್ತೆ ಅಂತ ಯಾರು ಹೇಳಕ್ಕಾಗಲ್ಲ. ಒಂದು ಸಿನಿಮಾ ರೆಡಿ ಆದ್ಮೇಲೆ ಅದಕ್ಕೆ ಟೈಮ್ ಬೇಕು ಪ್ರೊಸೆಸ್ ಆಗೋದಕ್ಕೆ. ಹೌದು. ಹಂಗೆ ಇದ್ದಾಗ ಏನಾಗುತ್ತೆ, ಒಂದು ಆಕ್ಸಿಡೆಂಟ್ ಆಗುತ್ತೆ. ಅದು ಆ ಟೈಮಲ್ಲಿ ನನಗೆ ಮುಗಿತು, ನನ್ನ ಕೆರಿಯರ್ ಇಷ್ಟೇನಾ ಅಂತ ಅನ್ಸ್ಬಿಡುತ್ತೆ. ಆ ಒಂದು ಘಟನೆ ಏನಾಗುತ್ತೆ ಅದನ್ನ ಇಟ್ಕೊಂಡು ನನಗೆ ಸ್ವಲ್ಪ ಯಾಮಾರಿದ್ರು ನಿಮ್ಮ ಕೈಯನ್ನೇ 100% ಸಂದರ್ಭ ನನ್ನ ಕೈ ಇತ್ತು. ಫುಲ್ ಹೋಗ್ತಾ ಇತ್ತು. ಬಟ್ ಅದೇ ಹೇಳದ್ನಲ್ಲ, ಮಂತ್ರಾಲಯ ರಾಘವೇಂದ್ರ ಗುರುಗಳು ನಮ್ಮ ಶಿವ ಇರೋ ತನಕ, ನಾನು ಆರಾಧ್ಯ ದೈವ ಪೂಜೆ ಮಾಡೋ ಶಿವ ಇದ್ದಾರೆ, ಅವ್ರನ್ನ ನಂಬಿದಕ್ಕೆ ನಾನು ಬದುಕಿದ್ದೀನಿ ಅಥವಾ ಕೈ ಉಳ್ಕೊಂಡಿದೆ ನನಗೆ ಅಂದ್ರೆ ಅದರಿಂದನೇ. ಆ ಟೈಮಲ್ಲಿ ನಾನು ಅಲ್ಲಾಡ್ಬಿಟ್ಟಿದ್ದೆ. ಒಂದ್ ಸ್ವಲ್ಪ ಇಯರ್ಸ್ ಆಗಿತ್ತು ನಾನು ಸ್ಟ್ರಾಂಗ್ ಆಗಿ. ಬಟ್ ಈಗ 4 ತಿಂಗಳ ಹಿಂದೆ ಆ ಘಟನೆ ಆಯ್ತು. ಅದಾದ್ಮೇಲೆ ನನ್ನ ಕೆರಿಯರೇ ಮುಗೀತು, ನನ್ನ ಕತೆ ಇಷ್ಟೇ, ಮತ್ತೆ ನಾನು ಸಿನಿಮಾ ಮಾಡಕ್ ಆಗಲ್ವೇನೋ ಆ ತರ ಮೈಂಡ್ ಪ್ರೊಸೆಸ್. ಏನು ಅಂತದ್ದೇನು ಆಗಿಲ್ಲ, ಬಟ್ ಆ ಘಟನೆ ಆಗ ಒಂದು ಕ್ಷಣಕ್ಕೆ ಏನ್ ಮಾಡ್ಬೇಕಂತ ಗೊತ್ತಾಗ್ಲಿಲ್ಲ. 3 ತಿಂಗಳು 1 ತಿಂಗಳು ಬೆಡ್ ರಿಡನ್, ಫುಲ್ ಕೈ ಫುಲ್ ಪ್ಯಾಕ್ ಮಾಡಿ ಹಿಂಗೆ ಇಟ್ಕೊಂಡಿರ್ಬೇಕು. ಆ ಟೈಮಲ್ಲಿ ನೋಡಿ ಈ ಗುಡ್ ನ್ಯೂಸ್ ಬರುತ್ತೆ, ಸಿನಿಮಾ ರಿಲೀಸ್ ಆಗ್ತಿದೆ ಅಂತ ನಮ್ಮ ಡೈರೆಕ್ಟರ್ ಸರ್ ಫೋನ್ ಮಾಡ್ತಾರೆ. ನನಗೆ ಆಗ ಅದರಿಂದ ಆಚೆ ಬರಕ್ಕೆ ಅದೇ ನಂಗೆ ಕಾರಣ. ಆ ಒಂದು ಆಕ್ಸಿಡೆಂಟ್ ಝೋನ್ ಇಂದ ನಾನು ಆಚೆ ಬರಕ್ಕೆ ಈ ಸ್ಟಾರ್ ಸಿನಿಮಾನೇ ಕಾರಣ. ಅದಕ್ಕೆ ಈ ಸಿನಿಮಾ ಮೇಲೆ ನಂಗೆ ತುಂಬಾ ಪ್ರೀತಿ ಆಗ್ಲಿ, ಅಷ್ಟೊಂದು ಒಂದು ಒಲವಿರೋದು ಅದಕ್ಕೋಸ್ಕರನೇ. ಖಂಡಿತ. ಯಾಕೆ ಅಂತಂದ್ರೆ ಒಂದು ಸಿನಿಮಾ ಅನ್ನೋದು ಒಬ್ಬರ ಕನಸಲ್ಲ, ಸಾವಿರಾರು ಜನದ ಕನಸು ಅಂದಂಗೆ ನಿಮ್ಮ ಕನಸು. ಹೌದು. ನಿಮ್ಗೆ ಅದ್ಭುತವಾದ ಈ ಕನಸು ಹೇಗೆ ಅಂತಂದ್ರೆ, ನೀವು ಅಂದ್ಕೊಂಡಿದ್ದಕ್ಕಿಂತ ಹೆಚ್ಚಾಗಿ ಜನಕ್ಕೆ ರೀಚ್ ಆಗ್ಲಿ, ನೀವು ಒಬ್ಬ ಒಳ್ಳೆ ಸ್ಟಾರ್ ಆಗಿ ಇವತ್ತು ನನಗೆ ಇಂಟರ್ವ್ಯೂ ಸಿಕ್ಕಿದ್ರ, ನೆಕ್ಸ್ಟ್ ನಾನು ಕಾಲ್ ಮಾಡಿದಾಗ ಆಕ್ಚುಲಿ ನಾವು ನಿಮಗೆ ಥ್ಯಾಂಕ್ಸ್ ಹೇಳಬೇಕು. ನಮ್ಮಂತ ಹೊಸಬ್ರನ್ನ ಕರೆಸಿ ಈ ತರ ಇಂಟರ್ವ್ಯೂ ಮಾಡಿ ಹೊಸಬ್ರಿಗೆ ಸ್ಟ್ಯಾಂಡ್ ಆಗಿ ನಿಂತ್ಕೋತಾ ಇದ್ದೀರಾ. ನಿಮ್ಮಂತವ್ರು ನಮಗೆ ಬೇಕು. ಆಕ್ಚುಲಿ ಯೂಟ್ಯೂಬರ್ಸ್ ಎಲ್ಲ ಸ್ಟಾರ್ ಇಂದೇ ಹೋಗ್ತಾರೆ, ಬಟ್ ನಾವ್ ಇನ್ನೂ ಏನೂ ಅಲ್ಲ, ಈಗ ಕಾಲಿಡ್ತಾ ಇದೀವಿ, ಮುಂದೆ ಬೆಳಿತೀವಿ ಅನ್ನೋ ಕಾನ್ಫಿಡೆನ್ಸ್ ಖಂಡಿತವಾಗ್ಲೂ ಇದೆ. ಸೊ ಇಂಥವ್ರಿಗೆ ನೀವು ಅವಕಾಶ ಮಾಡ್ಕೊಡ್ತಾ ಇದ್ದೀರಾ ಅಂದ್ರೆ ನಾವು ನಿಮಗೆ ಥ್ಯಾಂಕ್ಸ್ ಹೇಳ್ಬೇಕು. ಇಲ್ಲ, ಇದು ದೊಡ್ಡ ಮಾತು. ಯಾಕೆ ಅಂತಂದ್ರೆ ಬೆಳೆಯೋ ಸಿರಿ ಮೊಳಕೆಯಲ್ಲಿ ಒಬ್ರು ಬೆಳಿತಾ ಇದಾರೆ ಅಂತಂದ್ರೆ ಅವರು ಅದ್ಭುತವಾಗಿ ಬೆಳೆಯೋಕ್ ನೀರ್ ಹಾಕ್ಬೇಕೆ ಹೊರ್ತು ಅದಕ್ಕೆ ಸುಣ್ಣ ಹಾಕಿ ಆಸಿಡ್ ಹಾಕಿ ಕೊಲ್ಲೋದಲ್ಲ. ಅಂತ ಕೆಲಸ ಯಾವತ್ತೂ ಮಾಡಬಾರ್ದು ಅನ್ನೋದು ನನ್ನ ಒಂದು ಆದರ್ಶ. ಅದೇ ಇದ್ರಲ್ಲಿ ನಾನು ಸಾಕ್ತಾ ಇರ್ತೀನಿ. ಸೊ ನಿಮಗೆ ಒಂದು ಏನು ಇದೇ ರೀತಿಯ ಅವಕಾಶಗಳು ಬರುತ್ತೆ ಅಂತ ಅನ್ಕೊಳ್ಳಿ. ನೆಕ್ಸ್ಟ್ ಒಂದು ಸೀರಿಯಲ್ಗೆ ಅಥವಾ ಸಿನಿಮಾಗೆ ಒಂದು ಮೇನ್ ಕ್ಯಾರೆಕ್ಟರ್ ಕರೀತೀರ, ಓಕೆನಾ? 1, 2, 3 ಅವಕಾಶಗಳು ಸಿಗುತ್ತೆ ನಿಮ್ಗೆ ಕಂಟಿನ್ಯೂಸ್, ಅಂದ್ರೆ ಬೇರೆ ಬೇರೆ ಕ್ಯಾರೆಕ್ಟರ್ಸ್. ಯಾವ ತರ ಚಾಯ್ಸ್ ಮಾಡ್ಕೋತೀರ? ನನಗೆ ಈಗ ಏನಾಗಿದೆ ಅಂತಂದ್ರೆ, ಈ ಬ್ಯಾಂಗ್ಳೂರ್ ರೌಡಿಸಂ ಬಿಟ್ಟು ಬೇರೆ ಇನ್ನೇನೋ ಒಂದು ಹಳ್ಳಿ ಹುಡುಗನ ಪಾತ್ರದಲ್ಲೋ, ಕುರಿಕಾಯನ್ ಪಾತ್ರದಲ್ಲೋ, ಇಲ್ಲ ಏನೋ ಒಂದು ಕಸ ಗುಡ್ಸೋ ಪಾತ್ರದಲ್ಲೋ, BBMP ವರ್ಕರ್ಸ್ ಪಾತ್ರದಲ್ಲೋ, ಆ ತರ ಒಂದು ಡಿಫ್ರೆಂಟ್ ಆಗಿ ಪಾತ್ರದಲ್ಲಿ ಕಾಣಿಸ್ಕೊಳ್ಳೋ ನಂಗೆ ಆಸೆ ತುಂಬಾ ಇದೆ. ನ್ಯಾಚುರಲ್ ಆಗಿರುವಂತ ಕ್ಯಾರೆಕ್ಟರ್, ಯಾವ್ದೇ ಬಿಲ್ಡಪ್ ಇರಬಾರ್ದು ಅಥವಾ ಏನೋ ಒಂದು ಇದ್ ಮಾಡಬಾರ್ದು ಅಂತ. ಹಾಗಂತ ನಾನು ಎಲ್ಲೋ ಆಕ್ಟಿಂಗ್ ಕ್ಲಾಸ್ ಕಲ್ತೀರಾ ಅಥವಾ ಫೀಲ್ಡ್ ಇಳಿದಿದ್ದೀನಿ ಅಂತಲ್ಲ. ನಾನು ಆಕ್ಟಿಂಗ್ ವರ್ಕ್ಶಾಪ್ಸ್ ಗಳನ್ನ ಅಟೆಂಡ್ ಮಾಡಿದೀನಿ, ಎಲ್ಲರ ಹತ್ರ ಕಲ್ತ್ಕೊಂಡ್ ಬಂದಿದ್ದೀನಿ. ಗಿರಿರಾಜ್ ಸರ್ ಜೊತೆ ವರ್ಕ್ಶಾಪ್ ಮಾಡಿದೀನಿ, ಅಲ್ಲಿ ನಮ್ಗೆ ಹೀರೋ ಪರಿಚಯ ಆದ್ರು. ನಮ್ ಶರತ್ ಸರ್ ಕೂಡ ಅಲ್ಲೇ ಇದ್ರು. ಮೈತ್ರಿ ಫಿಲಂ ಡೈರೆಕ್ಟ್ ಇದಾರಲ್ಲ, ಅವ್ರ ವರ್ಕ್ಶಾಪ್ಸ್ ಗಳು ಮಾಡಿದೀನಿ. ಪರಮೇಶ್ವರ್ ಸರ್ ಇದಾರಲ್ಲ, ಅವ್ರು ನನಗೆ ಹೇಳ್ಕೊಟ್ಟಿದ್ದಾರೆ ಆಕ್ಟಿಂಗ್. ಅವ್ರಿಗೆ ನೆನಪಿದೆ ಇಲ್ವೋ ಗೊತ್ತಿಲ್ಲ, ಬಟ್ ಅವ್ರ ವರ್ಕ್ಶಾಪ್ಸ್ ಗಳಲ್ಲಿ ನಾವು ಮಾಡಿದೀವಿ. ಸೊ ಈ ರೀತಿ ಬೆಳ್ಕೊಂಡ್ ಬಂದಿರೋದ್ರಿಂದ ನಂಗೆ ಕಾನ್ಫಿಡೆನ್ಸ್ ಇದೆ. ನನ್ಗೆ ಈಗ್ಲೂ ಆಕ್ಟಿಂಗ್ ಬೇಕು, ನಾನು ಏನೋ ಮಾಡ್ಬೇಕು ಅಂತಂದ್ರೆ ನಂಗೆ ಅವಕಾಶಗಳು ಬೇಕು. ಸೊ ನನಗೆ ಸಿಕ್ಕಿದ್ರೆ ಇಂಥದ್ದೇ ಪಾತ್ರ ಅಂತದೇ ಪಾತ್ರ ಅಂತ ಏನಿಲ್ಲ, ನನಗೆ ಇಷ್ಟ ಆಗ್ಬೇಕು. ನನಗಿಷ್ಟ ಎಂತ ಪಾತ್ರ ಮಾಡಕ್ಕೂ ರೆಡಿ ನಾನು. ನೀರ್ ತರ ನಾನು. ನೀವು ಲೋಟಕ್ಕೆ ಹಾಕಿದ್ರೆ ಲೋಟ ಹಾಕ್ತೀನಿ, ಪಾತ್ರೆ ಹಾಕಿದ್ರೆ ಪಾತ್ರೆ ಹಾಕ್ತೀನಿ, ಕೈಯಲ್ಲಿ ಕುಡಿದ್ರೆ ಕೈಯಲ್ಲೇ ಕುಡಿಬಹುದು. ಖಂಡಿತ. ಯಾಕೆಂದ್ರೆ ಒಬ್ಬ ಕಲಾವಿದನಾಗಿ ಪರಕಾಯ ಪ್ರವೇಶ, ಆ ಒಂದು ಪಾತ್ರಕ್ಕೆ ಪರಕಾಯ ಪ್ರವೇಶ ಮಾಡ್ಬೇಕು ಅನ್ನೋದು ತುಂಬಾ ಏನು ಅಪ್ಪಾಜಿ ಅವರು, ರಾಜಣ್ಣ ಅವ್ರು ಹೇಳ್ಕೊಂಡ್ ಬಂದಾಗಿಂದಲೂ ಹೇಳ್ತಾರೆ. ನೀವ್ ಹೇಳಿದ ತಕ್ಷಣ ಅದೇ ನೆನಪಾಯ್ತು ನನ್ಗೆ. ಅದೇ ರೀತಿ ನಿಮ್ಮ ಈ ರೀಸೆಂಟ್ ಅಂದ್ರೆ ಒಂದು ಸಾಂಗ್ ರಿಲೀಸ್ ಆಯ್ತು, ಲಾಂಗ್ ಲಾಂಗ್ ಲಾಂಗ್. ನಮ್ಮ ನೋಡಿ ಹೀರೋ, ಇದ್ರ ಮುಖಾಂತರ ನೀವು ಹೇಳಿದಕ್ಕೆ ಹೇಳ್ತಾ ಇದ್ದೀನಿ, ಸ್ಯಾಂಡಲ್ವುಡ್ ಗೆ ಹೊಸ RD ಲಾಂಗ್ ಸಿಕ್ಕಿದ್ದಾರೆ. ಅವರೇ ನಮ್ಮ ಶರತ್ ಪ್ರಕಾಶ್ ಸರ್. ಸಿನಿಮಾ ರಿಲೀಸ್ ಆದ್ಮೇಲೆ ಅವರೆಲ್ಲ RD ಲಾಂಗ್ ಅಂತಾನೆ ಕರೀತಾರೆ. ಅಷ್ಟು ಸೂಪರ್ ಆಗಿ ಬಂದಿದೆ ಹಿನ್ನೆಲೆ. ಸಾಂಗ್ ತುಂಬಾ ಚೆನ್ನಾಗಿ, ಏನಂದ್ರೆ ಅದು ಲಾಂಗ್ 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 ಅದು ಗುನುಕ್ ತರ ಇತ್ತು. ಯಾಕೆಂದ್ರೆ ತುಂಬಾ ಸರಿ ಕೇಳಿದೀನಿ ಕೂಡ. ನಮ್ಮ ಆತ್ಮೀಯರು ಏನೋ ಅಂದ್ರೆ ಒಂದ್ಸರಿ ಅಲ್ಲ 101 ಸರಿ ಹಾಕ್ಬಿಟ್ಟಿದ್ದಾರೆ ಆ ಸಾಂಗ್ ನ. ಅಷ್ಟು ಅದ್ಭುತವಾಗಿ ಕೇಳಿಸ್ಕೊಂಡಿದ್ದೀನಿ. ಹೇಳ್ದ ನಾನಾಗ್ಲೇ ಹೇಳ್ದಂಗೆನೆ, ಹೊಸಬು ಸಿನಿಮಾ ಅಳುಬು ಸಿನಿಮಾ ಅಂತ ಇಲ್ಲ. ಯಾವ ಡೈರೆಕ್ಟರ್ ಕೂಡ ಅಥವಾ ಯಾವ ನಿರ್ಮಾಪಕರು ಕೂಡ ನನ್ನ ಸಿನಿಮಾ ಫ್ಲಾಪ್ ಆಗ್ಲಿ ಯಾರು ಮಾಡಲ್ಲ. ಎಲ್ರು ಒಂದ್ ಕನ್ಸಿಟ್ಕೊಂಡಿರ್ತಾರೆ, ಒಂದ್ ಏನೋ ಒಂದ್ ಆಸೆ ಇಟ್ಕೊಂಡಿರ್ತಾರೆ, ಕ್ಲಿಕ್ ಆಗ್ಬಿಡ್ಲಪ್ಪ. ಒಂದು ಸಿನಿಮಾ ಕ್ಲಿಕ್ ಆದ್ರೆ 1,000 ಜನಕ್ಕೆ ಕೆಲಸ ಸಿಗುತ್ತೆ. ಸೊ ನಮ್ ಸಿನಿಮಾನು ಹಂಗೆ ಮಾಡಿದೀವಿ, ಜನರಿಗೆ ತಲುಪಿಸುವಂತಹ ಪ್ರಯತ್ನ ಮಾಡಿದೀವಿ. ಜನ ಥಿಯೇಟರ್ಗೆ ಬರ್ಬೇಕು, ಸಿನಿಮಾ ನೋಡ್ಬೇಕು. ಸಿನಿಮಾ ನೋಡಿ ನಿಮ್ಗೆ ಏನಿಸುತ್ತೆ ಖಂಡಿತ ನನಗೆ ಪರ್ಸನಲ್ ಆಗಿ ಹೇಳಿ, ನನ್ನ ಕಾಂಟ್ಯಾಕ್ಟ್ ನಂಬರ್ ಕೊಡ್ತೀನಿ. ನನ್ನ ಪರ್ಸನಲ್ ಆಗಿ ಹೇಳಿ, ಏನ್ ತಪ್ಪಾಗಿತ್ತು, ಏನ್ ಸರಿ ಇಲ್ಲ, ಏನ್ ಸರಿ ಮಾಡ್ಕೋಬೇಕು. ಮುಂದಿನ ಸಿನಿಮಾದಲ್ಲಿ 100% ಮಾಡ್ಕೋತೀವಲ್ಲ. ಸಿನಿಮಾ ಮಾಡೋದು ಪ್ರೇಕ್ಷಕರು ನೋಡಕ್ಕೆ, ಅವ್ರು ಹರ್ಸಿದ್ರೇನೆ ಎಲ್ಲ, ಅವ್ರು ಬೆಳೆಸಿದ್ರೇನೆ ಎಲ್ಲ. ಅವ್ರಿಲ್ಲ ಅಂದ್ರೆ ನಾವ್ ಏನೂ ಇಲ್ಲ, ಮನೆಗೆ ಹೋಗ್ಬೇಕಾಗತ್ತೆ. ಈಗ ಇಷ್ಟು ವರ್ಷ 10 ವರ್ಷದಿಂದ ಕಷ್ಟಪಟ್ಟೆ ಏನೂ ಇಲ್ಲ. ಯಾಕೆ? ನಮ್ಗೆ ರೂಟ್ ಗೊತ್ತಿಲ್ಲ, ಪ್ರೇಕ್ಷಕರು ಸಿಕ್ಕಿಲ್ಲ ನಮ್ಗೆ. ಈಗ ಶುರುವಾಗಿದೆ ಆರಂಭ, ಪಯಣ ಈಗ ಶುರುವಾಗಿದೆ. ಇನ್ನು ಜರ್ನಿ ಲಾಂಗ್ ಜರ್ನಿ ಇದೆ ಅಂತ ಅನಿಸ್ತಾ ಇದೆ. ಇದನ್ನ ಕೇಳಿದ ತಕ್ಷಣ ಒಂದು ಕೋಟ್ ನೆನಪಾಯ್ತು, 1000 ಮೈಲಿಗಳ ಪ್ರಯಾಣ ಒಂದು ಹೆಜ್ಜೆ ಇಡೋದ್ರಿಂದ ಸ್ಟಾರ್ಟ್ ಆಗುತ್ತೆ.
ಈಗ ಹೆಜ್ಜೆ ಹೆಜ್ಜೆ ಇಟ್ಟಿದೀವಿ ಇಟ್ಟಿದ್ದೀರಾ. ಈಗ ಇಟ್ಟಿದೀವಿ ಎಲ್ಲರ ಸಹಯೋಗದೊಂದಿಗೆ. ನೀವು ಕೂಡ ನನ್ನ ಜೊತೆ ನೋಡಿದ್ದೀರಾ, ನನ್ನ ಸ್ನೇಹಿತರಿದ್ದಾರೆ, ನಮ್ಮ ತಂದೆ ತಾಯಿ ಇದ್ದಾರೆ, ಎಲ್ಲರ ಸಹಕಾರದಿಂದ ಎಲ್ಲರೂ ಕೈ ಇಟ್ಕೊಂಡು ಮೊದಲನೇ ಹೆಜ್ಜೆ ಇಟ್ಟಿದ್ದೀನಿ. ಮುಂದೆ ಎಲ್ಲಿಗೆ ಹೋಗಿ ತಲುಪ್ತೀನಿ ನಂಗೆ ಗೊತ್ತಿಲ್ಲ. ಈ ಸಿನಿಮಾ ಆದ ಕೂಡಲೇ ನಂಗೆ ಚಾನ್ಸ್ ಸಿಕ್ಬಿಡುತ್ತೆ ಖಂಡಿತ ಇಲ್ಲ, ಅಥವಾ ಆ ಥರ ಆಸೆ ಕೂಡ ಇಲ್ಲ. ಸಿಕ್ಕುತ್ತಾ ಕಂಟಿನ್ಯೂ ಮಾಡ್ತೀನಿ. ಸಿನಿಮಾನೇ ನನ್ನ ಉಸಿರು, ಸಿನಿಮಾನೇ ಜೀವ ಅಂತ ಬದುಕಿರೋ ನಾನು. ಪ್ರತಿ ಒಂದು ಸಿನಿಮಾ ನೋಡ್ತೀನಿ, ಲ್ಯಾಂಗ್ವೇಜ್ ಬ್ಯಾರಿಯರ್ಸೇ ಇಲ್ಲ ನನಗೆ. ಪ್ರತಿ ಒಂದು ಸಿನಿಮಾಗೂ ಒಬ್ಬನೇ ಹೋಗ್ತೀನಿ, ನೋಡ್ತೀನಿ. ನನ್ನ ಫ್ರೆಂಡ್ಸ್ ಕೂಡ ಕೇಳ್ತಾರೆ, ಯಾಕೋ ಆ ಸಿನಿಮಾ ನೋಡ್ತೀಯಾ, ಯಾಕೆ ಸಿನಿಮಾ ನೋಡ್ತೀಯಾ, ಚೆನ್ನಾಗಿಲ್ಲ ಅಂತನಾ ಅಥವಾ ಚೆನ್ನಾಗಿಲ್ಲ ಅಂತಲ್ಲ, ಯಾಕೋ ನಿನ್ ಟೈಮ್ನ ಅಷ್ಟು ಕೊಡ್ತೀಯಾ ಸಿನಿಮಾಗೆ ಅಷ್ಟು. ಆ ತರ ಕೊಟ್ಟೆ ಇವತ್ತಿಗೆ ಇಲ್ಲಿ ನಿಂತ್ಕೊಂಡಿದೀನಿ. ನನ್ನ ಸಿನಿಮಾನ ಜನ ನೋಡಿದಾಗ ಅವ್ರಿಗೆ ಏನನ್ಸುತ್ತೆ ಗೊತ್ತಿಲ್ಲ, ಬಟ್ ನನಗೊಂದು ಎಕ್ಸ್ಪೀರಿಯನ್ಸ್ ಆಗುತ್ತೆ. ಈ ಅವಕಾಶ ಮಾಡ್ಕೊಟ್ಟಿದ್ದಾರೆ, ನೋಡೋಣ ಮುಂದೆ ಯಾವ ತರ ಎಲ್ಲ ಆಪರ್ಚುನಿಟೀಸ್ ಬರುತ್ತೆ ನೋಡೋಣ. ಒಟ್ಟಿನಲ್ಲಿ ಈ ಸಿನಿಮಾದಲ್ಲಿ ಸ್ಟಾರ್ ಭೂಮಿಗೆ ಹತ್ರ ಒಂದು ಸಿನಿಮಾದಲ್ಲಿ ನಿಮ್ದು ಒಂದು ಪ್ರಮುಖ ಪಾತ್ರ ಇಂಪಾರ್ಟೆಂಟ್, ಅದರಲ್ಲಿ ಧ್ರುವನಾಗಿ ಬರ್ತಾ ಇದ್ರೆ. ನಿಮ್ಮ ಕ್ಯಾರೆಕ್ಟರ್ ಬಗ್ಗೆ ಏನಾದ್ರು ಈ ತರ ಇರ್ಬೇಕಿತ್ತು ಅಂತ ಡ್ರೀಮ್ ಇರುತ್ತೆ, ಇದೆ ನಿಮ್ಗೆ. ಬಟ್ ಅದ್ರಲ್ಲಿ ಏನಾದ್ರು ಖಡಕ್ ಡೈಲಾಗ್ಗಳು ಯಾವ್ದಾದ್ರು ಒಂದಷ್ಟು ಬಿಡ್ಬೋದು? ಇಲ್ಲ, ಎಲ್ಲಾ ಚಿತ್ರಮಂದಿರದಲ್ಲೇ ನೋಡ್ಬೇಕು. ಆ ಫ್ರೀಡಮ್ ನಮ್ಗೆ ಸಿಕ್ಕಿಲ್ಲ, ನಾವೆಲ್ಲೂ ಡೈಲಾಗ್ ಹೇಳಕ್ಕಾಗಲ್ಲ. ಆಗ ತುಂಬಾ ದಪ್ಪ ಇದೆ, ಬಟ್ ಆ ಕ್ಯಾರೆಕ್ಟರ್ ಅದನ್ನೇ ಡಿಮ್ಯಾಂಡ್ ಮಾಡ್ತಾ ಇತ್ತು. ರೌಡಿಗಳೇನ್ ಫಿಟ್ ಆಗಿ ಅಥವಾ ಸಿಕ್ಸ್ ಪ್ಯಾಕ್ ಇಟ್ಕೊಂಡು ಯಾವ್ದು ಇರೋದಿಲ್ಲ. ಆಗ ಇತ್ತು ನಾನು ಸ್ವಲ್ಪ ಸಣ್ಣ ಇದ್ರೆ ಚೆನ್ನಾಗಿ ಬರ್ಬೋದಿತ್ತೇನೋ ಅಂತ ಆ ಒಂದು ಅಂಜಿಕೆ ಇದೆ. ಬಟ್ ಆ ಕ್ಯಾರೆಕ್ಟರ್ ಶೂಟ್ ಆಗಿದೆ ಅಂತ ನಾನು ಅನ್ಕೋತೀನಿ. ಅಂದ್ರೆ ನ್ಯಾಚುರಲ್ ರಾ ಆಗಿ ಫುಲ್ ಗೆಟಪ್ ಚೇಂಜ್. ನೀವ್ ಈಗ ಏನ್ ನೋಡ್ತೀರಾ ಆ ಸಿನಿಮಾದಲ್ಲಿ ನಾನ್ ಮಾಡಿದೆ ಅಂತಾನೆ ಅನ್ಸಲ್ಲ. ಆ ತರ ಒಂದು ಗೆಟಪ್, ಆ ತರ ಒಂದು ಅದಕ್ಕೆ ಕೂಡ ಪ್ರಿಪ್ರೇಷನ್ ಇತ್ತು. ಈ ತರದ್ದೇ ಶರ್ಟ್ಸ್ ಗಳು, ಈ ತರದ್ದೇ ಒಂದು ಸ್ಟೆಟ್ಸ್ ಗಳಾಗ್ಲಿ, ಆ ಗೆಟಪ್ ಏನೇನ್ ಬೇಕು ರಾ ಆಗಿ ಅದಕ್ಕೆ ನಾನು ಪ್ರಿಪ್ರೇಷನ್ಸ್ ಕೂಡ ಮಾಡ್ಕೊಂಡಿದ್ದೆ. ಯಾಕೆಂದ್ರೆ ಕೆಲವೊಂದು ಒಂದು ರೌಡಿಸಮ್ ಸಿನಿಮಾಗಳು ಅಂತಂದ್ರೆ ಆ ಎಕ್ಸ್ಪ್ರೆಷನ್, ಒಂದು ಪಾಸಿಟಿವ್ ನೆಗೆಟಿವ್ ಅನ್ನೋದಿರುತ್ತಲ್ಲ, ಅದನ್ನ ಒಂದಷ್ಟು ಅಬ್ಸರ್ವ್ ಮಾಡೋದಿರ್ಬೋದು, ಇದೆಲ್ಲ ಇನ್ಸ್ಪಿರೇಷನ್ ಆಗ್ಬೇಕಾಗುತ್ತೆ. ಒಂದಷ್ಟು ಹಳೆ ಮೂವಿಗಳನ್ನ, ಆ ದಿನಗಳು, ಈ ತರ ರೌಡಿಸಮ್ ಮೂವಿಗಳನ್ನ ನೋಡಿದ್ರ ಅಥವಾ ನಾವೇನಾದ್ರು ಇನ್ಸ್ಪೈರ್ ಮಾಡಿದ್ವಾ? ನಿಮ್ಮ ಸೂರಿ ಸರ್ ಇದಾರೆ, ಪ್ರೇಮ್ ಸರ್ ಇದಾರೆ ನಮ್ಮ ಇಂಡಸ್ಟ್ರಿಯಲ್ಲಿ. ಅವ್ರು ಮಾಡಿರೋ ಸಿನಿಮಾಗಳನ್ನ ನೋಡ್ಬಿಟ್ರೇನೆ ರೌಡಿಸಮ್ ಹೆಂಗೆ ಅಂತ ಗೊತ್ತಾಗ್ಬಿಡುತ್ತೆ. ಪಾಪ್ಕಾರ್ನ್ ಮಂಕಿ ಟೈಗರ್ ಇರ್ಬೋದು, ಈ ಸೂರಿ ಸರ್ದ್ ಏನ್ ಫಿಲಮ್ಗಳೆಲ್ಲ ಇದೆ ಇದೆಲ್ಲ ರಾ ಆಗಿ ಇರೋದ್ರಿಂದ ಅದನ್ನ ನೋಡಿ ಈ ತರ ಮಾಡ್ಬೋದಾ ಅಂತ ಅನ್ಸಿದೆ. ಬಟ್ ಅದಕ್ಕಿಂತ ಬೇರೆ ಏನಾರ ಮಾಡಿದ್ರೆ ಮಾತ್ರನೇ ನಮ್ಗೆ ಅವಕಾಶ. ಈಗ ಬೇರೆಯವ್ರ ತರ ನಾನ್ ಮಾಡ್ರೆ ನನ್ಗೆ ಯಾರು ಅವಕಾಶ ಕೊಡ್ತಾರೆ? ನಾನೇನಾದ್ರೂ ಹೊಸರು ತೋರ್ಸ್ಕೋಬೇಕು, ಹೊಸಬನಾಗಿ ಬರ್ಬೇಕು ಅಂತ ಪ್ರಿಪ್ರೇಷನ್ ಮಾಡ್ಕೊಂಡು, ಬೇಡ ಈ ತರ ಇರೋಣ. ನನ್ನ ಮಾತು ಕೂಡ ಚೇಂಜ್ ಮಾಡ್ಕೊಂಡೆ, ನನ್ನ ಡೈಲಾಗ್ ಡೆಲಿವರಿ ಆಗಿರ್ಬೋದು, ನನ್ನ ಲುಕ್ ಆಗಿರ್ಬೋದು, ಕಂಪ್ಲೀಟ್ ಆಗಿ ಚೇಂಜ್ ಮಾಡ್ಕೊಂಡೆ. ಒಂದ್ ಪಾತ್ರ ಸಣ್ಣದೋ ದೊಡ್ಡದೋ ಅದಕ್ಕೆ 100% ಕೊಡೋದು ಬರೋದು ನನ್ನ ಕರ್ತವ್ಯ. ಅದ್ ಏನಾಗುತ್ತೆ ಆಮೇಲೆ ನೋಡೋಣ ಅನ್ನೋ ತರ ರೆಡಿ ಆಗಿದ್ದ. ಆ ಪ್ರಿಪ್ರೇಷನ್ ಅದಕ್ಕಿತ್ತು. ಓಕೆ, ಇದರಲ್ಲಿ ರಾ ಲುಕ್ ಅಂತಂದಿದ್ರ, ಬಟ್ ಏನಾದ್ರು ಆಕ್ಷನ್ಸು, ರಿಯಾಕ್ಷನ್ಸು ಏನಾದ್ರು ಗೊತ್ತಲ್ಲ, ಪುಷ್ಪ ತಗ್ಗೆದೆಲೆ ಈ ತರ ಏನಾದ್ರು ಇರುತ್ತೆ? ಒಂದು ಹೇಳ್ಬೇಕು ಅಂತಂದ್ರೆ ಈ ಸಿನಿಮಾದಲ್ಲಿ ಲಾಂಗ್ ರಿಲೀಸ್ ಮಾಡೋ ಒಂದು ಸೀನ್ಗಳಿದೆ, ಅದು ತುಂಬಾ ಟ್ರೆಂಡಿ ಆಗುತ್ತೆ. ವಿಜಯ್ ಸೂರ್ಯ ಸರ್ಗೆ ಈ ಮೂಲಕನೂ ಥ್ಯಾಂಕ್ಸ್ ಹೇಳ್ತೀನಿ. ಯು ಅಂಡ್ ಮಿ ಚಾನಲ್ ಮುಖಾಂತರ ಶರತ್ ಸರ್ಗೆ, ವಿಜಯ್ ಸರ್ಗೆ ತುಂಬ ಹೃದಯದ ಧನ್ಯವಾದಗಳನ್ನ ತಿಳಿಸ್ತೀನಿ. ಖಂಡಿತ. ಸಂಕ್ರಾಂತಿ ಹಬ್ಬದಿಂದ ಹಬ್ಬಗಳ ಒಂದು ಸರಮಾಲೆನೇ ಸ್ಟಾರ್ಟ್ ಆಗಿದೆ. ನಿಮ್ಗೂ ಕೂಡ ಒಂದು ಸಿನಿಮಾ ಈಗ ಹೊಸದಾಗಿ ಬರ್ತಾ ಇದೆ. ನಿಮ್ಗೂ ಇದೇ ರೀತಿಯ ಹಬ್ಬಗಳ ಅಂದ್ರೆ ಸಿನಿಮಾ ಹಬ್ಬಗಳ ಸರಮಾಲೆ, ಒಂದು ಅವಕಾಶಗಳ ಸರಮಾಲೆ ಸಿಗ್ಲಿ ಅಂತ ನಾನು ಹೇಳ್ಕೊತೀನಿ. ಅದಲ್ದೇನೆ ಒಂದು ಒಳ್ಳೆ ಡೀಸೆಂಟ್ ಹಳ್ಳಿ ಹುಡುಗನ ಪಾತ್ರದಲ್ಲೂ ಕಾಣಿಸ್ಕೋಬೇಕು ಅಂತ ಆಸೆ ಇದೆ ಅಂತ ಅಂದ್ರೆ ಅದೇ ರೀತಿಯಾದ ಒಂದು ಒಳ್ಳೆ ಅವಕಾಶಗಳು ಸಿಗ್ಲಿ. ಒಂದು ಏನೋ ಸಿನಿಮಾ, ಸೀರಿಯಲ್, ಪತ್ರಕರ್ತ, ಈ ಮೂರು ಒಂದು ಇದಾಗಿ ಒಂದು ಏನೋ ರೆಗ್ಯುಲರ್ ಇರೋಕ್ಕಾಗದೇ ಇದ್ರು ಪತ್ರಕರ್ತ ಮಾಧ್ಯಮದಲ್ಲಿ ಒಂದು ಫ್ರೀಲಾನ್ಸಿಂಗ್ ಆದ್ರೂ ಇದ್ದು ಒಂದು ಒಳ್ಳೆ ರೀತಿನಲ್ಲಿ ಹೆಸರು ಮಾಡಿ ನಾವು ಸದಾ ನಿಮ್ಮ ಜೊತೆ ಇರ್ತೀವಿ. ಯು ಅಂಡ್ ಮೀ ಸ್ಟುಡಿಯೋದ ಪ್ರೇಕ್ಷಕರು ಕೂಡ ನಿಮ್ಗೆ ಸಪೋರ್ಟ್ ಮಾಡ್ತಾರೆ. ಯಾಕೆ ಅಂತಂದರೆ ಒಂದು ಟ್ರೂ ಟ್ಯಾಲೆಂಟ್ ಯಾವತ್ತೂ ಒಂದು ಹಾಗೆ ಹೊಸ್ಕಾಕಿ ಅಥವಾ ಎಲ್ಲೋ ಒಂದು ಎಲೆಮರೆ ಕಾಯಿ ಥರ ಇರಬಾರ್ದು ಅಂತ ಆಸೆ ಪಡ್ತೀನಿ. ಸೊ ನಿಮಗೂ ಅಂಥ ಒಳ್ಳೆ ಅವಕಾಶಗಳು ಸಿಗಲಿ. ಫೆಬ್ರವರಿ 13ಕ್ಕೆ ನಿಮ್ಮ ಸ್ಟಾರ್ ಸಿನಿಮಾ ಅಂದರೆ ಭೂಮಿಗೆ ಹತ್ರ ಟ್ಯಾಗ್ಲೈನ್ ಬರ್ತಾ ಇದೆ. ಸೊ ಎಷ್ಟು ಎಕ್ಸೈಟೆಡ್ ಆಗಿದ್ದೀರಾ? ಆ್ಯಂಡ್ ಲಾಸ್ಟ್, ಪ್ರೇಕ್ಷಕರು ಯಾವ ಮನೋಭಾವನೆಯನ್ನು, ಯಾವ ಆಸೆಯನ್ನು ಇಟ್ಕೊಂಡು ಈ ರೀತಿ ಮೈಂಡ್ ಸೆಟ್ ಇಟ್ಕೊಂಡು ನೋಡಿದ್ರೆ ಆ ಮೂವಿ ನನ್ಗೆ ಇಷ್ಟ ಆಗುತ್ತೆ ಅನ್ನೋ ಥರ ಬರಬೇಕು. ಮೈಂಡ್ ಸೆಟ್ಟೇ ಇಟ್ಕೊಂಡ್ಬರ್ಬೇಡಿ. ಖಾಲಿ ಪೇಪರ್ ಮೇಲೆ ಏನು ಬೇಕಾದ್ರೂ ಬರೀಬೋದು ನೀವು. ಹಾಗೆ ಪ್ಲೇನ್ ಮೈಂಡಿಂದ ಬನ್ನಿ, ಯಾವುದೇ ಎಕ್ಸ್ಪೆಕ್ಟೇಷನ್ ಇಟ್ಕೊಂಬಿಡಿ. ಹೊಸಬ್ರೇನ ಮಾಡಿದ್ದಾರೆ, ಸಪೋರ್ಟ್ ಮಾಡೋಣ ಅಂತ ಬನ್ನಿ. ಕನ್ನಡ ಕಲಾರಸಿಕರಿಗೆ ಈ ಸಿನಿಮಾ ಇಷ್ಟ ಆಗುತ್ತೆ ಅಂತ ನಾನು ಹೇಳ್ತಾ ಇದ್ದೀನಿ. ನಿಮ್ಗೆ ಇಷ್ಟ ಆದರೆ ಖಂಡಿತವಾಗ್ಲೂ ನೋಡ್ತೀರಾ, ಬೆಳೆಸ್ತೀರಾ, ಹರಿಸ್ತೀರಾ, ಎಲ್ಲ ನಿಮ್ಮ ಕೈಯಲ್ಲೇ ಇದೆ. ಬಂದು ಸಿನಿಮಾ ನೋಡಿ ಅಂತ ನಾನು ಕೇಳ್ಕೊತೀನಿ ಈ ಮೂಲಕ. ಏನೋ ಬ್ಲಡ್ ಶೇಡ್ಸು ಇದೆಲ್ಲ ಇರುತ್ತೆ, ಮಕ್ಳನ್ನ ಕರ್ಕೊಂಬರ್ಬೋದು ಬೇಡವೋ ಈ ಥರ ಎಲ್ಲ ಇರುತ್ತೆ. ಸೊ ಅದು ಏನಂದರೆ ಕೆಲವೊಬ್ರು ಕುಟುಂಬ ಸಮೇತರಾಗಿ ಬರ್ಬೋದು, ಇಲ್ವೋ ಆ ಥರನೂ ಇದೆ. ಆ ಥರ ಯಾವುದೇ ದೃಶ್ಯಗಳು ಇದರಲ್ಲಿ ಇಲ್ಲ. ಏನೋ ರೌಡಿಸಮ್ ಅಂದ ತಕ್ಷಣ ಬರೀ ಕೊಚ್ಚೋದೇ ಇರುತ್ತೆ, ಮಚ್ಚೆ ಇರುತ್ತೆ, ಬರೀ ಲಾಂಗೇಜ್ ಜಳಪಿಸುತ್ತೆ, ಇದೆಲ್ಲ ಇದೆ. ಬಟ್ ಬೇರೆ ಫಾರ್ಮೇಷನ್ ಅಲ್ಲಿ ಇದೆ. ಅದನ್ನೇ ನಾನು ಯುನಿಕ್ ಐಡಿಯಾ ಅಂತ ನಾನು ಏನು ಹೇಳ್ತಾ ಇದ್ದೀನಿ. ನಿಮ್ಗೆ ಹೊಡಿಬೇಕು ಅಂತಂದ್ರೆ ಹೊಡೆದೇ ನಿಮ್ಗೆ ರಕ್ತ ತೋರಿಸೇ ರೌಡಿಸಮ್ ಮಾಡಬೇಕು ಅಂತ ಏನಿಲ್ಲ. ಅದನ್ನೇ ಬೇರೆ ರೀತಿಲಿ ಹೇಳಿದೀವಿ, ರೌಡಿಸಮ್ ಅನ್ನೇ ಬೇರೆ ರೀತಿಲಿ ತೋರಿಸಿದೀವಿ. ಇವತ್ತವರೆಗೂ ಯಾರು ತೋರಿಸಿಲ್ವಾ ಆ ತರ ನಾನು ಹೇಳಲ್ಲ.
ಬಂದಿದೆ. ಬಟ್ ಇದು ಡಿಫ್ರೆಂಟ್ ಆಗಿದೆ, ಔಟ್ ಆಫ್ ದಿ ಬಾಕ್ಸ್ ನಮ್ ಡೈರೆಕ್ಟರ್ ಥಿಂಕ್ ಮಾಡಿ ಏನೋ ಒಂದು ಪ್ರಯತ್ನ ಪಟ್ಟಿದೀವಿ, ಬನ್ನಿ ಹರ್ಸಿ. ಸಿನಿಮಾ ಇಷ್ಟ ಆಗುತ್ತೆ, ಎಲ್ಲರೂ ಕೂಡ ಕೂತ್ ನೋಡ್ಬೋದು, ಚಿಕ್ಕ ಮಕ್ಳು ದೊಡ್ಡ ಮಕ್ಳು ಅಂತ ಆ ತರದಿಲ್ಲ. ಒಳ್ಳೆ ಲವ್ ಸ್ಟೋರಿ ಇದೆ, ಒಳ್ಳೆ ಫ್ರೆಂಡ್ಶಿಪ್ ಇದೆ, ಬಾಂಡಿಂಗ್ ಇದೆ, ಒಳ್ಳೆ ಕ್ಲೈಮ್ಯಾಕ್ಸ್ ಇದೆ. ಒಂದು ಸಲ ಸಿನಿಮಾ ನೋಡಿದವರು ಮತ್ತೆ ಇನ್ನೊಂದು ಸಲ ಸಿನಿಮಾ ನೋಡಕ್ ಬಂದೇ ಬರ್ತಾರೆ. ಒಂದು ನಿಮಿಷ ಕೂಡ ಆ ಕಡೆ ಈ ಕಡೆ ಮಾಡಿದ್ರೆ ಸಿನಿಮಾ ನಿಮ್ಗೆ ಏನಪ್ಪಾ ಹಿಂಗಾಗೋಯ್ತು ಅನ್ಸುತ್ತೆ. ಕಾನ್ಸಂಟ್ರೇಷನ್ ಇಂದ ನೋಡಿದ್ರೆ ಮಾತ್ರ ಅರ್ಥ ಆಗುತ್ತೆ. ಎರಡನೇ ಸಲ ಸಿನಿಮಾ ನೋಡ್ತಾರೆ ಅನ್ನೋ ಭರವಸೆ ನನಗಿದೆ. ಆಲ್ ದ ಬೆಸ್ಟ್ ನಿಮ್ಮ ಸಿನಿಮಾಗೆ. ಫೆಬ್ರವರಿ 13ಕ್ಕೆ ನಮ್ಮೆಲ್ಲರ ಪ್ರೇಕ್ಷಕರ ಮುಂದೆ ಬರ್ತಾ ಇದೆ. ಹೊಸ ಪ್ರತಿಭೆಗಳು ಹೊಸ ಒಂದು ಕನಸನ್ನ ಇಟ್ಕೊಂಡ್ ಬರ್ತಾ ಇದೆ. ಈಗ ಒಂದು ಅರಳುವಂತ ಒಂದು ಪ್ರತಿಭೆಗಳು ಅರಳುವಂತ ಸಮಯದಲ್ಲಿ ಅವರಿಗೆ ಸಪೋರ್ಟ್ ಮಾಡಿ ಬೆಂಬಲವಾಗಿ ನಮ್ಮ ಪ್ರೇಕ್ಷಕರು ನಮ್ಮ ಕನ್ನಡ ಚಿತ್ರರಂಗ ನಿಂತ್ಕೋಬೇಕು ಅಂತ ನಾನು ಆಶಿಸ್ತೀನಿ. ನಮ್ಮ ಕಾರ್ಯಕ್ರಮಕ್ಕೆ ಇಷ್ಟೊತ್ತು ನಿಮ್ಮ ಅಮೂಲ್ಯವಾದ ಸಮಯವನ್ನು ಕೊಟ್ಟಿದ್ದಕ್ಕೆ ತುಂಬಾ ಧನ್ಯವಾದಗಳು. ನಿಮಗೆ ಆಲ್ ದ ಬೆಸ್ಟ್ ಅಂಡ್ ಸಕ್ಸಸ್ಫುಲ್ ಜರ್ನಿ ಇಲ್ಲಿಂದ ಶುರುವಾಗ್ಲಿ ಅಂತ ನಾನು ಬಯಸ್ತೀನಿ. ಯಾಕೆಂದ್ರೆ ಒಬ್ಬ ಸ್ಟಾರ್ ನಟನ್ನ ನಾನು ಇವತ್ತು ಇಂಟರ್ವ್ಯೂ ಮಾಡ್ಬೇಕಾದ್ರೆ ಯಶ್ ಹೇಳಿದ್ರು, ನಾನಿವತ್ತು ನನ್ನ ಒಬ್ಬ ಇಂಟರ್ವ್ಯೂ ಮಾಡಕ್ ಬರ್ತಾ ಇಲ್ಲ, ಬಟ್ ನಾನು ಮುಂದೊಂದ್ ದಿನ ನನಗೆ ಲೈನ್ ಮಾಡ್ಕೊಂಡು ನಿಂತ್ಕೋತಾರೆ ಇಂಟರ್ವ್ಯೂ ಮಾಡಕ್ಕೆ ಅಂತ. ಆ ರೀತಿ ಒಂದು ಮೈಂಡ್ ಸೆಟ್ ನಿಮ್ದಾಗಿರ್ಲಿ, ಆ ರೀತಿ ಒಂದು ಸಕ್ಸಸ್ ನಿಮಗೆ ಸಿಗ್ಲಿ ಅಂತ ಎಲ್ಲ UNME ವೀಕ್ಷಕರಿಗೂ ಥ್ಯಾಂಕ್ ಯು ಸೋ ಮಚ್. ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಅವ್ರನ್ನೇ ಬೆಳೆಸ್ತಾ ಇದ್ರು, ನನ್ನ ಕೂಡ ಹಂಗೆ ಬೆಳೆಸಿ ಹೆಚ್ಚು ಹೊಸ ಪ್ರತಿಭೆಗಳಿಗೆ ಅವರು ಅವಕಾಶ ಕೊಡ್ತಾರೆ. ಕೈ ಮುಗಿದು ಕನ್ನಡ ಕಲಾರಸಿಕರಲ್ಲಿ ಕೇಳ್ತಾ ಇದ್ದೀನಿ, ಹೊಸಬರ ಪ್ರಯತ್ನಕ್ಕೆ ಬೆಂಬಲ ಕೊಡಿ, ಹರಿಸಿ ಹಾರೈಸಿ, ನಿಮ್ಮ ಜೊತೆ ಯಾವಾಗಲೂ ನಾವಿರ್ತೀವಿ. ಥ್ಯಾಂಕ್ ಯು.